ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುನಾಥನಿಗೂ, ಜಗದ್ಗುರು ಸಿದ್ಧಾರೂಢರ ಶ್ರೀಚರಣಾರವಿಂದಕ್ಕೂ, ಬಸವಾದಿ ಪ್ರಮತರ ಪಾದಾರವಿಂದಕ್ಕೂ, ಎಲ್ಲ ದಾರ್ಶನಿಕರ ಋಷಿಮುನಿಗಳ ಸಂತರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಜಗದ್ಗುರು ಶಿವಾನಂದರ ಶ್ರೀಚರಣಾರವಿಂದಕ್ಕೂ ದೀರ್ಘದಂಡ ಪ್ರಣಾಮ ಸಮರ್ಪಿಸಿ, ಶ್ರೋತ್ರೀಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ವೇದಾಂತ ಕೇಸರಿಯ ಎಂದೇ ನಾಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶ್ರೀಗಳವರ ಪಾದಾರವಿಂದಕ್ಕೂ ನಮಸ್ಕರಿಸಿ, ತತ್ಸ್ವರೂಪರು ಪರಮಪೂಜ್ಯರು, ನಡೆದಾಡುವ ಮಾತನಾಡುವ ದೇವರೆಂದೇ ಖ್ಯಾತರಮರಾಗಿರ್ತಕ್ಕಂಥ ಪರಮಪೂಜ್ಯ ನಿರಾಭಾರಿ ಸದ್ಗುರು ಸಿದ್ದೇಶ್ವರಪ್ಪಂಗಳವರ ದಿವ್ಯ ಪಾದಾರವಿಂದಕ್ಕೂ ನಮಸ್ಕರಿಸಿ, ಕಾರ್ಯಕ್ರಮಕ್ಕೆ ಕಾರಣಿ ಪುರುಷರಾಗಿರ್ತಕ್ಕಂಥ ಮಹಾಮಹಿಮಾಶಾಲಿ ಪವಾಡ ಪುರುಷ ಸದ್ಗುರು ಸನ್ಮುಖ ಶಿವಯುಗಳ ಪಾದಾರವಿಂದಕ್ಕೂ ಹಾಗೂ ವೀರಯ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೂ ನಮಸ್ಕರಿಸಿ, ಈ ಉಭಯ ಪುಣ್ಯಾರಾಧನೆ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮದ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ಶ್ರೋತ್ರೀಯ ಬ್ರಹ್ಮನಿಷ್ಠರು, ಸೇವಾ ದುರಂಧರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಈಶ ಪ್ರಸಾದಪ್ಪಂಗಳವರ ದಿವ್ಯ ಪಾದಾರವಿಂದಕ್ಕೂ ನಮಸ್ಕರಿಸಿ, ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ಸಭೆ ಸಂಚಾಲಕರಿಗೂ, ಇವತ್ತಿನ ಮಹಾಪ್ರಸಾದ ಮಾಡತಕ್ಕಂಥ ಮಹಾದಾನಿಗಳಿಗೂ ಎಲ್ಲರಿಗೂ ಶರಣು ಶರಣಾರ್ಥಿ. ಅಪರೋಕ್ಷವಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಳ ಕೈವಲ್ಯ ಪದ್ಧತಿಯ ಸೂತ್ರ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 4ನೇ ದಿನದ ಸಾಯಂಕಾಲ ಕಾರ್ಯಕ್ರಮ ಶರಣ ಪದ್ಯ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಬುಧನರಿಗೆ ಮುಕ್ತಿ, ದುರಿತ ಕರ್ಮವನ್ನೊಂದದಿರು ಪುಣ್ಯವನ್ನೇ ಮಾಡು, ನಿನ್ನ ಹರ ನಡಿ ವಿಡಿ, ಪರಮಾತ್ಮನ ಪಾದ ಕಮಲವನ್ನು ಭಕ್ತಿಯಿಂದ ಪೂಜಿಸು, ಭಜಿಸು, ಚಿಂತಿಸು, ಧ್ಯಾನಿಸು, ನೆನಿ. ಬರೋಬರಿ. ಇವತ್ತು ಶಾಂತರೊಡನಾಡು, ಆ ಪರಮಾತ್ಮನ ಭಕ್ತಿಯನ್ನ ಮಾಡಬೇಕಾದ್ರೆ ಒಬ್ಬರು ಸಲಹೆ ಬೇಕಲ್ಲ, ಸಂತರ ಸಂಘ ಬೇಕಲ್ಲ. ಶಾಂತರೊಡನಾಡು ಅಂದ್ರೆ ಸತ್ಪುರುಷರ ಕೂಡ ಒಡಗೂಡು, ಆಡು, ನಲಿ, ಕುಂಡ್ರು, ಕೇಳು, ಇದು ತಾತ್ಪರ್ಯ. ಶಾಂತರೊಡನಾಡು, ಸಂತರುಗಳ ಕೂಡಂತ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಭಕ್ತಿ ಭಂಡಾರಿ ಬಸವಣ್ಣ. ಸಾರ ಸಜ್ಜನ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘದು ಭಂಗವಯ್ಯ, ಸಂಘವೇ ಎರಡುಂಟು ಒಂದು ಬಿಟ್ಟು ಒಂದು ಹಿಡಿ, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಇಷ್ಟು ವಚನ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಮಹಾತ್ಮರ, ಸಂತರ, ಶಿವಯೋಗಿಗಳ, ಶರಣರ, ಅನುಭಾವಿಗಳ, ತತ್ವಜ್ಞಾನಿಗಳ ಸಂಘ ಲೇಸ್ ಅಂತಾರೆ. ಲೇಸ್ ಅಂದ್ರೆ ಚಲೋ, ಒಳ್ಳೇದು. ಅವರ ಸಂಘ ಮಾಡೋದ್ರಿಂದ ನಮಗೆ ಚಲೋ ಆಗ್ತೈತಿ ಅಂತ. ಸಂತರ ಸಂಘವೇ ಲೇಸ್ ಅಂತಾರ ಅವರು. ಸಾರ ಸಜ್ಜನ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘದು ಭಂಗವಯ್ಯ, ಸಂಘವೇ ಎರಡುಂಟು ಒಂದು ಬಿಟ್ಟು ಒಂದು ಹಿಡಿ, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ಜಗತ್ತಿನಲ್ಲಿ ಸಂಘಗಳು ಎರಡದಾವ. ಒಂದು ಸಜ್ಜನರ ಸಂಘ ಐತಿ, ಒಂದು ದುರ್ಜನರ ಸಂಘ ಐತಿ. ದುರ್ಜನರ ಸಂಘವನ್ನು ಯಾವ ಕಾಲಕ್ಕೂ ಮಾಡಬೇಡ, ಸಜ್ಜನರ ಸಂಘವನ್ನು ಸದಾವೇ ಕಾಲ ಮಾಡು. ಹಿಡಿ ಅಂದ್ರೆ ಮಾಡು, ಬಿಡು ಅಂದ್ರೆ ಬಿಟ್ಟು ಬಿಡು. ಅವ್ರ ಅರ್ಥ. ಜಗತ್ತಿನಲ್ಲಿ ಸಂಘ ಬಿಟ್ಟು ಇರಾಕ ಬರಂಗ ಇಲ್ಲ. ಸಂಘ ಬಿಟ್ಟು ಮನುಷ್ಯ ಸಂಘ ಜೀವಿ ಅದಾನ. ಸಂಘ ಬಿಟ್ಟು ಇರಾಕ ಬರಂಗಿಲ್ಲ. ಸಂಘಗಳು ಎರಡುಂಟು. ಒಂದೇನೈತಿ, ದುರ್ಜನರ ಸಂಘ ಐತಿ, ಅದನ್ನ ಹಿಡಿಬೇಡ. ಸಜ್ಜನರ ಸಂಘವನ್ನು ಸದಾವೇ ಕಾಲ ಮಾಡಂತಾರ. ಇದನ್ನೇ ಮುಂದೆ ಹೋಗಿ ಬಸವಣ್ಣವ್ರು ಹೇಳ್ತಾರೆ, ಮಡಿಕೆಯೇ ಮಾಡುವರೆ ಮಣ್ಣೆ ಮೊದಲು,
ತೊಡಗಿಯ ಮಾಡುವರೆ ಹೊಣ್ಣೆ ಮೊದಲು, ಶಿವಪಥವ ನರಿದೊಡೆ ಗುರುಪಥವು ಮೊದಲು, ನಮ್ಮ ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಮೊದಲು ಮೊದಲು. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು. ನಿಮ್ಮೂರ ಕುಂಬಾರದಾರ ಎಲ್ಲರದಾರ? ದೊಡ್ಡ ಊರು ಇದು. ಹತ್ತರ್ಗ ಅಂದ್ರೆ ದೊಡ್ಡ ಊರು. ಕುಂಬಾರನ ಕೈಯಾಗ ಗಡಿಗೆ ಮುಚ್ಚಳ ಪರ್ಯಾಣ ರಂಜನಿಗಿ ಪನಿತಿ ಮಾಡಬೇಕಾದ್ರೆ ಮೊಟ್ಟ ಮೊದಲು ಶರಣಪ್ಪಜ್ಜ ಮಣ್ಣು ಕೊಡ್ಬೇಕು. ಅವ ರ್ಯಾವಿ ಮಣ್ಣ, ಗುತ್ತಿ ಮಣ್ಣ, ಒಡ್ನ್ಯಾಗಿನ ಮಣ್ಣು ಹಡ್ಕೊಂಡ್ ಬಂದ ಅವ್ ಕೊಟ್ರೆ ಚಲೋ ಹಂಗ ಅದನ್ನ ಹದ ಮಾಡಿ ತುಳುದು ತಿಗಿರಿ ಮೇಲೆ ಇಟ್ಟು ಅದನ್ನು ತಿರುವಿ ಮಾಡಿ ಮತ್ತು ಅವಾಗ ಹೋಗಿ ಸುಟ್ಟು ಆ ನಂತರ ಇಂಡಿಗೆ ಹೋಗಿ ಮಾರ್ಕೊಂಡು 4 ಪಾವು ಜೋಳ ತರ್ತಾರೆ ಆಗಿನ ಕಾಲ. ಹೌದು. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಗೆಯ ಮಾಡುವರೆ ಹೊಣ್ಣೆ ಮೊದಲು. ಪತ್ತಾರದಾರ ನಿಮ್ಮೂರಾಗ ಎಲ್ಲ ಅದ. ಪತ್ತಾರ ಇಲ್ಲ ಊರು ಯಾವ್ದು? ಅವ್ರಿಗೆ ಯಕ್ಷಾರ, ಬೋರ್ಮಳ, ಟಿಕ್ಕಿ ಸರ, ಪಾಟ್ಲಿ, ಬಿಲ್ವಾರ, ಜುಮಿಕಿ, ಫೋನ ಮಾಡ್ಬೇಕಾದ್ರೆ ಅಪ್ಪಟ ಅಪರಂಜಿ ಆಗಿರ್ತಕ್ಕಂಥ ಬಂಗಾರ ಒಡೆ ಕೊಡ್ಬೇಕು. ಅವ್ರಿಗೆ ಬಿಸ್ಕಿಟ್ರ ಕೊಡ್ಬೇಕು, ಬಂಗಾರ ಒಡೆಯರ ಕೊಡ್ಬೇಕು. ಅಂದ್ರೆ ಯಕ್ಷಾರ, ಬುರಮಾಳ, ಪಾಟ್ಲಿ, ಚೈನಾ, ಉಂಗುರ, ಪೂಚೆ, ಕಡಗ ಹಾಕಾವ್ ನೋಡ್ರಿ. ಅವ್ರು ಹೆಂಗ್ ಉದಾಹರಣೆ ಬರೀತಾರೆ ಬಸವಣ್ಣವರು. 2 ಉದಾಹರಣೆ ಕೊಟ್ಟು ಹೇಳ್ತಾರೆ, ನಮ್ಗೆ ತಿಳಿಸ್ತಾರ್ರಿ. ಆಭರಣಗಳು ಆಗಬೇಕಾದ್ರೆ ಮೊಟ್ಟ ಮೊದಲು ಬಂಗಾರ ಬೇಕು, ಗಡಿಗೆ ಮುಚ್ಚಲ ಪ್ರಯಾಣ ರಂಜನಿ ಆಗ್ಬೇಕಾದ್ರೆ ಮಣ್ಣ ಬೇಕು. ಇವೆರಡು ಉದಾಹರಣೆ ಹೇಳ್ತಾರೆ. ಶಿವಪಥವನ್ನ ಅರಿದೊಡೆ ಗುರುಪಥವು ಮೊದಲು. ಆ ಹರನಡಿ ವಿಡಿ ಅಂತ ಪರಮಾತ್ಮನ ಪಾದ ಕಮಲದಲ್ಲಿ ಭಕ್ತಿ ಮಾಡಬೇಕಾದ್ರ ಶಿವಪಥವ ಮೊದಲು ಅನ್ಕೊಳ್ಳುವ. ಅವಾಗ ಶಿವ ಅದಾನಪ್ಪ ತೋರ್ಸೋರೊಬ್ರು ಗುರು ಬೇಕಲ್ಲ. ನಿನ್ನ ಅಕ್ಬರ್ ಬಿರ್ಬಲ್ ಕಥೆ ಕೇಳಿರ್ಲಿ. ಹಾಗೆ ತೋರ್ಸೋರು ಗುರು ಸಾಕ್ಷಾತ್ ಬರ್ಗೋ ನರಾಕೃತಿ ಆಗಿರ್ತಕ್ಕಂಥ ಒಬ್ಬ ಗುರು ಬೇಕಲ್ಲ. ಶಿವಪಥವ ನರಿದೊಡೆ ಗುರುಪಥವು ಮೊದಲು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಹುದುನರಿಗೆ ಮುಕ್ತಿ, ಕೇಳಿದಾಗಲೇ ಮುಕ್ತಿ. ಹೆಂಗ ಸೂತ್ರ ಬಿದ್ದ ಇಟ್ಟಾರ ಪುಣ್ಯಾತ್ಮರೇ. ಆ ಯಾವ ಗುರುನಾಥನ ಕೃಪೆಯನ್ನ ಪಡ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ನೀನು ಗುರುವಿನ ಕೃಪೆಗೆ ಪಾತ್ರರಾಗ. ಅದು ಗುರುವಿನ ಕೃಪೆಗೆ ಪಾತ್ರ ಆಗಕ್ಕಿಂತ ಮುಂಚೆ ಯಾವಾಗಂದ್ರ ನಮ್ಮ ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಮೊದಲು. ಶರಣರ ಸಂಘ ಮಾಡಪ್ಪ. ಅವ್ರು ಕರ್ಕೊಂಡ್ಬರ್ತಾರೆ ಸಮ್ಮುಖರ ಮಠಕ್ಕೆ. ಬಾ ಇಲ್ಲಿ ಭಜನೆ ಮಾಡೋಣ, ಬಾ ಅಪ್ಪರ ಶಾಸ್ತ್ರ ಹೇಳ್ತಾರ, ಬಾ ಅಪ್ಪರ ಪ್ರಾರ್ಥನೆ ಭಜನೆ ಮಾಡಕ್ ಕಸ್ತಾರ ಬಾ ಅಂತೇಳಿ ಶರಣರ ಸಂಘವೇ ಮೊದಲು. ನೋಡಿ ಹೆಂಗ ಉದಾಹರಣೆ ಕೊಡ್ತಾರೆ ಬಸವಾದಿ ಪ್ರಮುಖರ್ರಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವಂ ಜೀವನ್ಮುಕ್ತಂ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಆದಿ ಭಗವತ್ಪಾದ ಶಂಕರಾಚಾರ್ಯ ಹೇಳ್ತಾರೆ ಪುಣ್ಯಾತ್ಮರೇ. ಸತ್ಸಂಗದಿಂದ ಮನುಷ್ಯ ಈ ಕಡೆ ತತ್ವಜ್ಞಾನಕ್ಕೊಳಗೆ ಬರ್ತಾನೆ. ಒಳ್ಳೆ ಗುರಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ ಗುರುಗಳು. ಶಿವಪಥವ ನರಿದೊಡೆ ಗುರುಪಥವು ಮೊದಲು. ನಮ್ಮ ಕೂಡಲ ಸಂಗನ ಶರಣರ ಸಂಘವೇ ಮೊದಲು. ನಮ್ಮದು ಮೊದಲು ಯಾವ್ದ? ಮಾನ್ಯ ಒಬ್ಬ ಹುಡ್ಡ ಕೇಳಿದ, ಮೊದಲು ಯಾವ್ದು ಅದರ ಅಟ್ಟು ಗೊತ್ತಾಗುದಂತ. ಮೊದಲು ಸಾಲ್ರಿ ಅಂದ. ಸಾಲೆಗಾನ ಏನಪ್ಪ? ನೌಕರಿ ಅಂದ. ನೌಕರಿ ಆಗಾನ ಏನ್ರಿ? ನೌಕರಿ ಆಗಾನ ಮದುವ್ರಿ ಅದರ ಅಂದ. ಮದುವೆಗಾನ ಏನಪ್ಪ? ಮಕ್ಕಳಂದ. ಮಕ್ಕಳಾಗಣ ಮೊಮ್ಮಕ್ಕಳ, ಮೊಮ್ಮಕ್ಕಳಾಗಣ ರಿಟೈರ್ಡ್ ಆಗಣ, ಕೊನೆಗೊಮ್ಮೆ ಸಾಯಿದ್ರಿ ಅದರಂತ. ಸಾಯಬೇಕಲ್ಲ. ಹಾಗೆ ಇಲ್ಲಿ ಶರಣರು ಬರೀತಾರೆ, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಗಿಯ ಮಾಡುವರೆ ಹೊಣ್ಣೆ ಮೊದಲು. ಶಿವಪಥವನ್ನು ಅರಿದೊಡೆ ಗುರುಪಥವು ಮೊದಲು. ನಮ್ಮ ಕೂಡಲ ಸಂಗನ ಶರಣರಿಗೆ ಮೊದಲು ಶರಣರ ಸಂಘವೇ ಮೊದಲು ಅಂತ ಹೇಳ್ತಾ ಇದ್ದಾರೆ ಪುಣ್ಯಾತ್ಮರೇ. ಇಲ್ಲಿ ಅಪರೋಕ್ಷಾನ್ವಯತಕ್ಕಂಥ ಶ್ರೀಮನ್ ನಿಜಗುಣ ಶಿವರು ಶಾಂತರೊಡನಾಡು, ಮಹಾತ್ಮರ ಕೂಡ ಒಡನಾಡ. ನಿನ್ನ ಬಂಗಾರ ಅಂಗಡಿಗೆ ಹೋಗ್ಬೇಕಾರ ಮೊಟ್ಟ ಮೊದಲಿಗೆ ನಿನ್ನ ಬಂಗಾರ ಅಂಗಡಿಗೆ ಒದಕ್ ಕುಣ್ಕೋಬಲ್ಲ. ಮೊದಲು ಒಂದು 6 ತಿಂಗಳು ಅವ್ನ ಬಂಗಾರ ಅಂಗಡಿ ಕಸ ಹೊಡ್ಯಾಕ ಕಸ್ತಾರೆ, ಹೊರಗೆ ಕುಣಿಸ್ತಾರೆ. ಬಂಗಾರ ಬೆಲೆ ಗೊತ್ತಾಗ್ಬೇಕಾರ ಅವ. ಹೌದಲ್ಲ? ಹಾಗೆ ಇಲ್ಲಿ ಮಹಾತ್ಮರ ಬರೀತಾರ, ಶರಣರ ಸಂಘವೇ ಮೊದಲು. ಸರ್ಭೂಷಣ ಶಿವರು ಹೇಳ್ತಾರೆ, ಶರೀರವಿರುವ ತನಕ ಅರಿತವರ ಸಂಘ ಮಾಡ,
ಶರೀರ ಎಲ್ಲಿ ಮಠ ಐತ್ ಅಲ್ಲಿ ಮಠ ಇರುವವರೆಗೂ ನೀ ಅರಿತವರು ಮಹಾತ್ಮ ಜ್ಞಾನಿಗಳು ತಪಸ್ವಿಗಳು ಸಿದ್ಧ ಪುರುಷರು ಯೋಗಿಗಳ ಅಂತ ಬುದ್ಧಿಜೀವರಂತ ಮಹಾತ್ಮರ ಸಂಘ ಮಾಡಿ ಎಷ್ಟು ಲಕ್ಷಾಂತರ ಜನ ಆಗಿರ್ತಕ್ಕಂಥ ನಮ್ಮ ಕಡೆ ಬಹಳ ಜನ ಅವ್ರನ್ನ ಪ್ರವಚನ ಕೇಳ್ತಾರೆ. ಬಹಳ ಜನ ನಮ್ಮ ರಾಯಬಾಗ್ ತಾಲೂಕು ರಾಯಬಾಗ್ ಅಂತ ಒಂದು ತಾಲೂಕು ಪ್ಲೇಸಿನಾಗ ಒಂದು ಕಾರ್ಯಕ್ರಮ ಹಾಕಿದ್ರು ಫ್ಯಾಕ್ಟ್ರಿ ಸೀಸನ್ ಗ್ರೌಂಡ್ ಅಲ್ಲಿ 5:30 6 ಒಳಗ 10 ರಿಂದ 15 ಸಾವಿರ ಜನ ಇರ್ತದೆ. ಮುಂಜಾನೆ ಇರ್ತಿತ್ತು. ಅಪ್ಪಗಳು ಬಂದ ಕುಂತಾರಂದ್ರ ಒಟ್ಟು ಶಾಂತ ಅಂತ ಮಹಾ ತಪಸ್ವಿ ಸಿದ್ಧಯೋಗಿ. ಆ ಯಾವ ಸಿದ್ದೇಶ್ವರ ಅಪ್ಪಂಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಸಂಘ ಮಾಡ್ರಿ, ಅವ್ರ ಸಂಘ ಮಾಡ್ರಿ. ಅವ್ರ ಗುರುಗಳಾಗಿರ್ತಕ್ಕಂಥ ಗದಗಿನ ಶಿವಾನಂದ ಅಪ್ಪರು ಸಂಘ ಮಾಡಿದ್ರೆ ಕೂಟ್ ನೋಡು ಸಂಘ. ಶರೀರವಿರುವ ತನಕ ಅರಿತವರ ಸಂಘ ಮಾಡ. ಶರೀರ ಎಲ್ಲಿ ಮಠ ಆಯ್ತು ಅಲ್ಲಿ ಮಠ ಅರಿತವರು ಜ್ಞಾನಿಗಳ ಮಹಾತ್ಮರ ಸಂಘವನ್ನ ಮಾಡಂತೇಳಿ ಬಹಳ ಒತ್ತಿ ಹೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಶರಣರು ನಿಜಗುಣರು ಹೇಳ್ತಾರೆ, ಶಾಂತರೊಡನಾಡು. ಶಾಂತರೊಡನಾಡು ಯಾರ ಶಾಂತರು? ಶಾಂತಿಯ ನೋಡಿದರೆ ಅಜ್ಞಾನಿಗಳೆಲ್ಲ ಶಾಂತಿಯ ನೋಡಿದರೆಯ ಸಂತ ಹೃದಯದಳು ಅಂತರಗೊಳ್ಳುವ ಚಿಂತೆಯನ್ನಳೆದು ನಿಚಿಂತಿರುವುದು ಶಾಂತಿ. ಸತ್ಯದ ಕೋಣೆಯಲ್ಲಿ ಸುಳಿಯುವ ಶಾಂತಿ 6 ಶಾಸ್ತ್ರಕ್ಕೆ ಮಿಗಿಲಿರುವ ಶಾಂತಿ. ಶಾಂತಿ ನೋಡಿದರೆ ಜ್ಞಾನಿಗಳೆಲ್ಲ ಸಂತ ಹೃದಯದಳು ಅಂತರಗೊಳ್ಳುವ ಚಿಂತೆಯನ್ನಳೆದು ನಿಚಿಂತಿರುವುದು ಶಾಂತಿ. ಇವರು ಕೂಡ ಕೂಡು, ಸಂತರು ಕೂಡ ಕೂಡು, ಇವರು ಕೂಡ ಶಾಂತಿ ಸಿಗ್ತೈತಿ. ಮನ್ಯಾಗ ಶಾಂತಿ ಇಲ್ಲ, ಮನ್ಯಾಗ ಶಾಂತಿ ಇಲ್ಲ, ಮನ್ಯಾಗ ಬರೀ ವಾಂತಿನ ಐತಿ. ಶಾಂತವತ್ ಹೆಸರು ಶಾಂತವ್. ಇವ್ರು ಶಾಂತವಲ್ಲ, ಇನ್ನೊಂದು 4 ದಿನ ಇರೋ ಆ ಕಡೆ ನಮ್ಮ ಊರ್ ಕಡೆ ಅತರಗದಾಗಲ್ಲ, ಆ ಕಡೆ ನಮ್ಮ ಕಡೆ ಮಾಸ್ತರ್. ಶಾಂತವತ್ ಹೆಸರು ಓಣ್ ತುಂಬ ಜಗಳ ಹೆಸರು ಏನು ಶಾಂತವ್. ದಾನಪ್ಪತ್ ಹೆಸರು 10 ಪೈಸೆ ಕೊಡವನು. ಕಲ್ಲಪ್ಪ ಮಲ್ಲಪ್ಪ ಜಿಬಿ ಜಿಬಿ ಬರ್ಕೋ ಹಾಳಿ ಹರ್ಕೋ ಏನ್ ತಗೊಂಡು ಏನು ಮಾಡಾವದಿ. ಹಾಗೆ ಶಾಂತಿ ನೋಡಿದ್ರೆ ಜ್ಞಾನಿಗಳೆಲ್ಲ ಶಾಂತಿ ನೋಡಿದರೆಯ ಸಂತ ಹೃದಯದಳು ಅಂತರಗೊಳ್ಳುವ ಚಿಂತೆಯನ್ನಳೆದು ನಿಚಿಂತಿರುವುದು ಶಾಂತಿ. ಶಾಂತರೊಡನಾಡು ಶಾಂತ ರಸದು ಹೌದೆಂದು ಬಣ್ಣಿಸುವ ವರ್ತನೆಯನ್ನು ಬೇಡುವೆ ನಭವ. ನೀತಿ ಕ್ರಿಯಾಸರಿ 19ನೇ ಪದ್ಯದಲ್ಲಿ ಬರೀತಾರೆ ಶ್ರೀಮನ್ ನಿಜಗುಣ ಶಿವಳು, ಹೇ ಪರಮಾತ್ಮ ಶಾಂತ ರಸದು ಹೌದೆಂದು ಬಣ್ಣಿಸುವ ವರ್ತನೆಯನ್ನು ಬೇಡುವೆ ನಭವ. ಹೇ ಪರಮಾತ್ಮ ಶಂಭೋಲಿಂಗ ಮಹಾತ್ಮರು ತಪಸ್ವಿಗಳು ಹೌದನ್ನು ಹಂಗ ನನಗ ಬದುಕು. ಶಾಂತ ರಸದು ಹೌದೆಂದು ಬಣ್ಣಿಸುವ ವರ್ತನೆಯನ್ನು ಬೇಡುವೆ ನಭವ. ಮಹಾತ್ಮರ ಹೌದನಬೇಕಂತ ಇರ್ಲಿ ಬಾ, ಯಾರಿಲ್ಲ ಬಾ, ಅವನೇ ಒಯ್ಯಂಗಿಲ್ಲ. ನಮ್ಮವ್ವ ಚಪ್ಪಲ ಕಳೆದು ಮತ್ತೆ ಅದ್ರ ಮೇಲೆ ಒಂದು ಪಡಿ ಇಟ್ಟು ಬಂದ ನಮ್ಮವ್ವ ಎಲ್ಲವೂ ಬಾಯ್ ಲಸ್ಕೊಡು. ಏನ್ ಮಾಡ್ತಿ ಹಂಗ ಪುರಾಣದಾಗ ಭಾಳ ಹೋಗ್ತಾವ ಚಪ್ಪಲ್ಲ, ಹಳಿ ಬಿಟ್ಟು ಹೊಸ ಹೂವಿನ ಮಂದಿ ಭಾಳ ಐತಿ. ಲಸ್ಕೊಂಡು ಏನ್ ಹೇಳ್ತೀನಿ ಶಾಣಪದ್ದ ಶಬಾಷ್. ಶಾಂತರೊಡನಾಡು. ಶಾಂತಿ ನಿಮ್ಮ ಮನ್ಯಾಗ ಇರ್ತಂದ್ರೆ ಇಲ್ಲಿ ಸನ್ಮುಖ ಆರೋಡ್ ಮಠಕ್ಕೆ ಬರ್ತಿರಕ್ಕಿಲ್ಲ ನೀವು. ಇವರಪ್ಪ ಅಜ್ಜನ ಗದ್ದಿಗೆ ಬರ್ತಿರಕ್ಕಿಲ್ಲ ನೀವು. ಹೆಂಗಪ್ಪ ಶಾಂತಿ ಇಲ್ಲ ಇಲ್ಲಿ ಮನ್ಯಾಗ. ಎಲ್ಲ ಐತೆ ಮನ್ಯಾಗ. ನಮಗ ಅನುಕೂಲ ಆಗಿರ್ತಕ್ಕಂಥ ವಸ್ತುಗಳು ಗೃಹ ಬಳಕೆಗಳು ಭಾಳ ಅದಾವ ನಮ್ಮಲ್ಲೆಲ್ಲ. ಸೋಫಾ ಸೆಟ್ ಐತಿ, ಫ್ರಿಜ್ ಐತಿ, ಏರ್ ಕೂಲರ್ ಐತಿ, AC ಐತಿ, ಮ್ಯಾಲ ಪಂಕ ಐತಿ, ಅಡಿಗೆ ಮಾಡಿ ತಂದು ಕೊಡೋರು ಸಸ್ತಾರ ಮಕ್ಕಳದಾರು. ಉಣ್ಣಾಕ ಬಾಯಲ್ಲಿ ತಗೊಂಡು ಏನ್ ಮಾಡೋದು? ಶಾಂತಿ ಇಲ್ಲದ. ಹಾಗೆ ಇಲ್ಲಿ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ ಆದಿಗುರು ಭಗವತ್ಪಾದ ಶಂಕರಾಚಾರ್ಯರು, ಸತ್ಸಂಗತ್ವೇ ನಿಸ್ಸಂಗತ್ವ. ಶಾಂತ ರಸದಾಳು ಶಾಂತ ರಸದು ಹೌದೆಂದು ಬಣ್ಣಿಸುವ ವರ್ತನೆಯನ್ನು ಬೇಡಬೇಡವ ಅಂತ ನಿಜಗುಣಿ ಶಿವಗಳು ಅಲ್ಲೆಲ್ಲೇ ಆಗಿರ್ತಕ್ಕಂಥ ನಮ್ಮನ್ನು ಎಚ್ಚರಿಸ್ತಾರೆ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪಿಗಳಾಗಿರ್ತಕ್ಕಂಥ ಸಂತರದಾರು. ಸಂತರ ಸಂಘವನ್ನು ಮಾಡು, ಸಂತರ ಸಂಘವನ್ನು ಮಾಡು.
ಸಂಘದಿಂದಲ್ಲದೆ ಬೀಜ ಮೊಳಕೆ ದೊರೆಯದು, ಸಂಘದಿಂದಲ್ಲದೆ ಅಗ್ನಿಪುಟವಾಗದು, ಸಂಘದಿಂದಲ್ಲದೆ ದೇಹವಾಗದು. ಚನ್ನಮಲ್ಲಿಕಾರ್ಜುನ ಅನುಭಾವದಿಂದ ಎನ್ನ ಸಂಘದಿಂದ, ಅನುಭಾವಿಗಳ ಸಂಘದಿಂದ ನಿತ್ಯ ಮುಕ್ತನಾದಿ ನೋಡ ಅಂತ ಅಕ್ಕಮಹಾದೇವಿ ಬರೀತಾಳೆ. ಸಂಘದಿಂದ ಅಲ್ಲದೆ ಬೀಜ ಮೊಳಕೆ ದೊರೆಯದು. ಹಬ್ಬಗಳು ನಮ್ ನಿಮ್ ತೋಟಕ್ಕೆ ಹಂಗ ವಾಕಿಂಗ್ ಮಾಡಿ ಕರ್ಕೊಂಡು ಹೋಗಿರು, ಹೆಸರು ಹಾಕ್ಯಾರ, ಅಲಸಂದಿ ಹಾಕ್ಯಾರ. ಆ ಅಲಸಂದಿ ಹೆಸರ ಭೂಮಿ ಮ್ಯಾಲ ಬಿದ್ರೆ ನಾಡ್ತೇನ? ಇಲ್ಲ. ಬಾಳ ಒಂದು ಮಳ ದೀಡ್ ಮಳ ಗುಂಬ್ ಬಿದ್ರು ನಾಡ್ತೇನ? ಇಲ್ಲ. ಅಟ್ಟ 4 ಅಂಗುಲ 6 ಅಂಗುಲ ಇಷ್ಟಿರ್ಬೇಕು, ಹಸಿ ಇರ್ಬೇಕು ಭೂಮಿ. ಆ ಬೀಜ ಹಚ್ಚಿರ ಬಿಟ್ರ ಮ್ಯಾಲ ಕುಂಟಿ ರಂಟಿ ಅಥವಾ ದಿಂಡು ಬಿಡಿದ್ರೆ ನಾಡ್ತೈತಿ. ಹೌದು ನೋಡಿ ಹೆಂಗ್ ಬರೀತಾರ ನೋಡಿ. ಸಂಘದಿಂದಲ್ಲದೆ ಬೀಜ ಮೊಳಕೆ ದೊರೆಯದು, ಸಂಘದಿಂದಲ್ಲದೆ ಅಗ್ನಿಪುಟವಾಗದು, ಸಂಘದಿಂದಲ್ಲದೆ ದೇಹವಾಗದು. ಚನ್ನಮಲ್ಲಿಕಾರ್ಜುನ ಅನುಭಾವಗಳ ಸಂಘದಿಂದ ನಿತ್ಯ ಸುಖಿಯಾದೆ. ಅಕ್ಕಮಹಾದೇವಿ ವಚನ ಇದೆ. ನಿತ್ಯ ಸುಖಿಯಾದೆ ನೋಡಿ ಹೆಂಗ್ ಉದ್ಗಾರ್ತಿ ಇದ್ದಾಳೆ. ಬೀಜ ನಾಟಬೇಕಾರ ಭೂಮಿ ಸಂಘ ಮಾಡ್ತೈತಿ. ಕಡ್ಡಿ ಪಿಡಿಗೆ ಕೊರಿಬೇಕಾರ ಕಿಶಾ ಕಡ್ಡಿ ಪಿಡಿಗೆ ಹಿಡ್ಕೊಂಡ್ರ ಅದು ಉರಿ ಹತ್ತಂಗಿಲ್ಲ, ಕೊರಿಬೇಕು. ಹೌದು. ಮತ್ತೆ ಇದು ದೇಹ ಆಗ್ಬೇಕಾರ ತಾಯಿ ತಂದೆಗಳ ಸಂಘದಿಂದ ಶರೀರ ಆಕೈತಿಲ್ಲ. ಮತ್ತ ಹೇಂತಿ ತವರು ಮನ್ಯಾಗ ಗಂಡ ಅಮ್ಮನ ಮನ್ಯಾಗ ಆಕೈತಿ. ಮಾನವ ಒಬ್ಬಕ್ಕೆ ಗಂಡ ಹೆಂಡತಿ ಹೆಸರು ಕೇಳಾಕೈತಿ ಇಬ್ರು. ಆಕಿ ಹೇಳುವ ತಂಗಿ ಆಕಿ ಹೇಳಾಕೈತಿ, ಹತ್ತಿ ಕಟ್ಟಿಗೆ ಹಲ್ಲಿ, ಕಾಲಾಗ ಪಿಲ್ಲಿ, ಬಸ್ಯಾಗ ಕಲ್ಲಿ, 4 ಕಿಲ್ಲಿ ಅಂದಳು. ಅವು ಯವ್ವ ಅನ್ಯಾಕಿ. ತಂಗಡ್ರ ನೀವು ಸುಮ್ಮ ಕುಂಡ್ರಿ, ಇಲ್ಲಿ ಗಪ್ಕೊಂಡ್ರಿ, ಇಲ್ಲ ಹೊರಗೆ ಹೋಗ್ರ, ಒಟ್ಟ ಮಾತಾಡಬೇಡ್ರಿ. ಸಂಘದಿಂದಲ್ಲದೆ ದೇಹವಾಗದು. ಹೌದು. ಮತ್ತೆ ಶರಣಪದ ನೋಡ್ರಲ್ಲಿಗೆ ಅಕ್ಕಮಹಾದೇವಿ ಬರೀತಾರೆ. ಉಡುತಡಿಯಲ್ಲಿ ಹುಟ್ಟಿ ಬೆಳೆದು ಬಂದಿರತಕ್ಕಂಥ ಶಿವಮೊಗ್ಗ ಜಿಲ್ಲಾ ಹಾವೇರಿ ತಾಲೂಕು ಉಡುತಡಿ ಎಂಬ ಗ್ರಾಮದಿಂದ ಬಿಟ್ಟು ಬರುವಾಗ ಹೇಳ್ತಾ ಇದ್ದಾರೆ ಅಕ್ಕಮಹಾದೇವಿ, ಸಂಘದಿಂದ ಅಲ್ಲದೆ ಬೀಜ ಮೊಳಕೆ ದೊರೆಯದು, ಸಂಘದಿಂದ ಅಲ್ಲದೆ ಅಗ್ನಿಪುಟವಾಗದು, ಸಂಘದಿಂದ ಅಲ್ಲದೆ ದೇಹವಾಗದು. ಮತ್ತ ಆ ಹೆಣ್ಮಗಳಂಗ ಹಂಗಿದ್ರೆ ಮಕ್ಕಳಕ್ಕವು, ಗಂಡ ಅಲ್ಲಿ ಅವ ಅಲ್ಲಿ, ಹಿಂಗ ಬಾಳ ಮಂದಿ ಹೇಳ್ದು ಏನ್ ಹೇಳ್ಬೇಕು. ಮಣ್ಣು ಬಗ್ಗೆ ಎಂತ ಗಂಡ ಹೆಸರು ಹೇಳುವ ತಂಗಿ ನಾ ಪುರಾಣದಾಗ ಹೇಳಾಕ್ಬೇಕ ಚಂದ ಒಡಪಾಕಿ ಹೇಳಾಕತ್ತ. ಆಕೆ ನಮ್ಮ ಕಡೆ ಬಾಗಲಕೋಟಿ ಸಿಮೆಂಟ ಗೋಕಾಕ್ ಕರದಂಟ, ಬಾಗಲಕೋಟಿ ಸಿಮೆಂಟ ಗೋಕಾಕ್ ಕರದಂಟ, ನನ್ನ ಗಂಡ ನನಗ ಪರ್ಮೆಂಟ್ ಅಂದಳು. ನಿನಗಲ್ಲ ಮತ್ತೇರಿಗೆ ಯವ್ವ ಏನಕಿ. ಇದು ಬಾಳ ಮಂದಿ ಹೇಳೋರದಾರು. ಇಲ್ಲಿ ಬರೀತಾರೆ, ಚನ್ನಮಲ್ಲಿಕಾರ್ಜುನ ಸಂಘದಿಂದ ಆ ಯಾವ ಕಲ್ಯಾಣದಾಗಿರ್ತಕ್ಕಂಥ ಅಲ್ಲಮ ಪ್ರಭು ಬಸವಾದಿ ಪ್ರಮುಖರು ಎಲ್ಲ ಶರಣರ ಕೂಡಿ ಅವರ ಸಂಘದಿಂದ ನಿತ್ಯ ಸುಖಿಯಾದೆ ಅಂತ ಅಕ್ಕಮಹಾದೇವಿ. ನೋಡು ಸಂಘದಿಂದ ಮುಂದಕ್ಕೆ ಬಾಳ ಬರೀತಾಳೆ. ಜ್ಞಾನಿಗಳ ಸಂಘ ಹೆಂಗೈತಿ, ಅಜ್ಞಾನಿಗಳ ಸಂಘ ಹೆಂಗೈತಿ. ಅರಿತವರ ಸಂಘವ ಮಾಡಿ ಮೊಸರು ಹೊಸದು ಬೆಣ್ಣೆಯ ಕೊಂಬಂತೆ, ಅರಿದವರ ಸಂಘ ಮಾಡಿ ಕಲ್ಲು ಹೊಸದು ಕಿಡಿಯ ಕೊಂಬಂತೆ. ಅರಿತವರ ಸಂಘವ ಮಾಡಿ ಮೊಸರು ಹೊಸದು ಬೆಣ್ಣೆಯ ಕೊಂಬಂತೆ, ಅರಿದವರ ಸಂಘವ ಮಾಡಿ ಕಲ್ಲು ಹೊಸದು ಕಿಡಿಯ ಕೊಂಬಂತೆ. ಚನ್ನಮಲ್ಲಿಕಾರ್ಜುನ ಸಂಘದಿಂದ ಎನ್ನ ದುಃಖ ದೂರ ಆಯ್ತು. ಅದು ಮುಂದೆ ಬರೀತಾರೆ, ಕರ್ಪೂರ ಗಿರಿಯ ಕೊಂಬಂತೆ. ಈ ಕಪ್ಪುರ ಕೆಟ್ಟು ಉರಿ ಹೆಚ್ಚರು, ಬೆಂಕಿ ಹೆಚ್ಚರು, ಬೂದಿ ಬೀಳ್ತೈತೆನ. ಈಗ ಚದ್ದಕ ಅನ್ನ ಸಾರ ಮಾಡಕತ್ತಾರ ನಮ್ಮ ಭಕ್ತರೆಲ್ಲ ಅಪ್ಪರ್ಗಳು. ಎಟ್ಟು ಇಡ್ಲಿ ಬೀಳ್ತೈತಿ, ಇಡ್ಲಿ ನೋಡಿದ್ರ ಕಪ್ರ ಸುಟ್ರೆ ಇಡ್ಲಿ ನಿಮ್ಮ ಊರಾಗಿ ಬೀಳ್ತೈತೇನ, ಹಂಗತ್ತಾರ. ಅರಿತವರ ಸಂಘ ಮಾಡಿ ಮೊಸರು ಕಡದ ಬೆನ್ನಿ ತೆಗದಂಗ. ಈಗೆಲ್ಲಿ ಬೆನ್ನಿ ಇಲ್ಲ, ಬೆನ್ನಿಲ್ಲ, ಮನ್ಯಾಗ ಕಡ್ಯಾಗ ಕಂಬ ಇಲ್ಲ, ಹಾಗೆ ಇಲ್ಲ. ಕಟ್ಯಾವ್ರ ನಡ ಸೊಂಟ ಭಾಳ ಚಲೋ ಇರ್ಬೇಕು. ಹೇಳೋರ್ ಕಂಠ ಚಲೋ ಇರ್ಬೇಕಂತ, ಕುಂತ ಕೇಳೋ ಸೊಂಟ ಚಲೋ ಇರ್ಬೇಕಂತ. ಆಯ್ದು ಕೇಳನೆಲ್ಲ ಹೇಳ್ತೈತೆ ಮುದಿ ಎಲ್ಲ ಈಗೆಲ್ಲ ಇಲ್ಲ. ಹಾಗೆ ಅರಿತವರ ಸಂಘವ ಮಾಡಿ ಕರ್ಪೂರ ಗಿರಿಯ ಕೊಂಬಂತೆ.
ನಾನು ಎಲ್ಲ ಮಹಾತ್ಮರ ಸಂಘದಿಂದ ನಾ ಮಾಡಿ ಕರ್ಪೂರ ಗಿರಿಯ ಕೊಂಬಂತೆ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಾದೇವಿ ಹೇಳ್ತಾಳೆ ಪುಣ್ಯಾತ್ಮರೇ. ಅದಕ್ಕಾಗಿ ಶಾಂತರೊಡನಾಡು, ಮಹಾತ್ಮರ ಕೂಡ ಕೂಡು. ಮಹಾತ್ಮರ ಕೂಡ ಕೂಡ್ರೆ ಏನಾರ ಲಾಭ ಆಕೈತಿ? ಅಜ್ಞಾನಿಗಳ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸ್. ಅಜ್ಞಾನಿಗಳ ಕೂಡ ಸ್ನೇಹ ಪ್ರೀತಿ ಮಾಡಿ ಒಂದ್ ಚಾ ಕುಡಿಸಿ ಪುರ ಬದಿ ತಿನ್ನಿಸಿ ನಿನ್ ಚೀಲ ಬಿಟ್ಟು ವರ್ಷಕ್ಕೆ ಹಸ್ತಾನೆ ವಿನ, ಜ್ಞಾನಿಗಳ ಕೂಡ ಕೂಡಿದ್ರ ನಿನಗ ಅವ್ರು ಕೂಡ ಜಗಳಾಡ್ರು. ಹತ್ತರ ಎಣ್ಣೆ ಅವನು ಕೂಡ ಬಡದಾಡ್ರಟ್ಟ ಏನಾರ ಬಾಟ್ಲೆ ಹೊಡೆದ ನಿನಗೆ ಹತ್ತರ ಸಿಡದತ್ ಮೈ ಒಂದ್ ತಾಸ್ ವಾಸನ ಬಂದಿತ್ತು. ಮತ್ತ ಅವನು ಹೊತ್ಕೊಂಡು ಅವನು ಕೂಡ ಗುದ್ದಾಡ್ರ ಜಗಳಾಡ್ರ ಏನಾಕೈತಿ? ಹೌದು. ಹಂಗ ಅಜ್ಞಾನಿಗಳ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತಾರ ಮಹಾತ್ಮರು. ಬಹಳ ದೊಡ್ಡಾಗಿರ್ತಕ್ಕಂಥ ಸಂತ ತುಕಾರಾಮ ಮಹಾರಾಜರು ದೇವಾಳಂದ ಈ ಹೊಂಟೆ ಪಾದಯಾತ್ರೆ ನೋಡ್ರಿ, ಬಹಳ ದೊಡ್ಡ ಸಂತ ತುಕಾರಾಮ ಮಹಾರಾಜರು, ಬಹಳ ದೊಡ್ಡ ತತ್ವಜ್ಞಾನಿಗಳು. ಶರೀರ ಧಾರಣೆ ಆಗಿ ಮಾಡಿಕೊಂಡು ವೈಕುಂಠಕ್ಕೆ ಹೋಗಿರ್ತಕ್ಕಂಥ ಏಕೈಕ ಮಹಾತ್ಮ ಒಬ್ಬ ಸಂತ ತುಕಾರಾಮ ಮಹಾರಾಜ. ಅವ್ರು ಬರಿತಾ ಇದ್ದಾರೆ, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ. ಹೇ ಪಾಂಡುರಂಗ, ನನಗ ಮುಕ್ತಿ ಬೇಡ, ಧನ ಬೇಡ, ಸಂಪತ್ತು ಬೇಡ, ಏನೂ ಬೇಡ, ಸಂತರ ಸಂಘವನ್ನು ಕೊಡಂತಾರ ಅವರು. ಸಂತರ ಸಂಘವನ್ನು ಕೊಡು. ಮುಕ್ತಿ ಬೇಡ, ಧನ ಬೇಡ, ರೊಕ್ಕ ಬೇಡ, ರೊಕ್ಕ ಪತ್ರ ಸೊಕ್ಕ ಬರತೈತಿ, ಅವು ಬೇಡ, ಮತ್ತೇನು ಕೊಡು? ಸಂತರ ಸಂಘವನ್ನು ಕೊಡು. ತಂಗಿ ಮೊದ್ಲೇ ಹೇಳಿ, ಮತ್ತೆ ಕುಂಡ್ ಗಪ್ ಕುಂಡಾಕ ಬರಂಗಿಲ್ಲ ನೀವು, ಸುಮ್ಮ ಕುಂಡಂಗಿಲ್ಲ, ಕುಂಡವ್ರು ಕುಂಡ್ ಕೊಡಂಗಿಲ್ಲ, ಕೇಳವ್ರನ್ನ ಕೇಳಕೊಡಂಗಿಲ್ಲ ನೀವು. ಸುಮ್ಕೊಂಡ್ರಿ ಲಕ್ಷ ಕೊಡ್ರಿ. ಏನ್ ಹೇಳತ್ತೀನ್ರಿ ಮಹಾರಾಜ್? ಇದು ಯಾರಂದ್ರು? ತುಕಾರಾಮ್. ಯಾಕೆ ಸಂತರ ಸಂಘ ಕೇಳ್ರಿ ಅಂದ್ರೆ, ಅವರು ಸಂತ ಸಂಘದಲ್ಲಿ ಆನಂದ ಬಾಳ ಇತ್ತು. ಆ ಸಂತರಲ್ಲಿ ಸದಾವೇ ಕಾಲ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ. ಅದಕ್ಕಾಗಿ ಸಂತರ ಸಂಘವನ್ನು ಕೊಡು, ಸಂತರ ಸಂಘವನ್ನು ಕೊಡು. ಸಂತರಲ್ಲಿ ಏನೊಂದು ಕಬಟ್ಟಿಲ್ಲ. ಅವರು ಬಹಳ ಜ್ಞಾನಿಗಳಾಗಿರ್ತಕ್ಕಂಥ ಮಹಾತ್ಮ ತುಕಾರಾಮ ನಿತ್ಯದಲ್ಲಿ ಭಜನೆ ಮಾಡ್ತಿದ್ದ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ವಿಠಲ 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 ಅಂತ ಭಜನೆ ಮಾಡ್ತಿದ್ದ. ಭಜನೆ ಮಾಡುವಾಗ ಓಣ್ಯಾಗ ಮಂದಿ ಸಾಹುಕಾರಗಳು ಮಂದಿ, ತುಕ್ಯ ಹುಸ್ ತುಕ್ಯ, ಏನು ನಮ್ಮ ಮನಗ್ ಬಿಡುವಲ್ಲಿ ಬಿಡುವಲ್ಲಿ ಬರೀ ರಾಮಕೃಷ್ಣ ಹರಿ ಏನಾಕತ್ತದ, ಏನು ಹೋಗಿ ಎದ್ದು ಹೋಗಂತ ಮಂದಿ ಬಂದು ಬೇಯಾಕತ್ತ. ಹೊರಗ್ ಗುಡ್ಲಿ ತುಕಾರಾಮ್ ಮಹಾರಾಜಂದು 2-3 ಮಕ್ಕಳ ಹೆಂಡತಿ ಜಿಜಾಬಾಯಿ ಬಿಟ್ಟು ಹಾತ್ ಹೊರಗೆ ರಾತ್ರಿ ಹಾತ್ ಅಮಾಶಿ ಕತ್ಲಿ, ಅಮಾಶಿ ಶುದ್ಧ ಏಕಾದಶಿ ನಡೀತು. ಹೋಗಿ ಕತ್ಲ ಅಮಾಶಿದಾಗ ಹಂಗ ಕತ್ಲ ಹೋದು ಗುಡ್ದಾಗ ಹೋಗಿ ಕೂತ. ರಾತ್ರಿ 8 ಗಂಟೆಗೆ ಹೋಗಿ ಕೂತ. ವಿಠಲ 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 ಅಂತ ಭಜನೆ ಮಾಡ್ತಾ ಇದ್ದ. ಭಜನಿ ರಾಮಕೃಷ್ಣ ಹರಿ ಭಜನಿ ಮಾಡ್ಕೋತ್ ತನ್ಮಯ ಆದ. ಊರಿಗೆ ಬರಬೇಕು ಅನ್ನೋದು ಪ್ರಜ್ಞೆ ತೆತ್ತು. ಭಜನಿಯಲ್ಲಿ ತನ್ಮಯ ಆದ. ಯಾವ ಅದೇ ರಾತ್ರಿ ಆಗಿರ್ತಕ್ಕಂಥ 12 ಗಂಟೆಗೆ 4 ಮಂದಿ ಮಂಡ ಚಡ್ಡಿ ಹಾಕೊಂಡ್ ಮಾರಿ ಮುಷಿ ಹಾಕೊಂಡ್ ಬಡ್ಲಿ ಬರ್ಚಿ ಬಡಿಗೆ ತಗೊಂಡ್ ಬಂದ್ರು. ಅದೇ ಗುಡ್ದಾಗ ಹಾದಿ ಹಿಡಿದು ಬಂದ್ರು. ಬರುವಾಗ ಕೂತಿದ್ವಿ, ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ವಿಠಲ 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 ಅಂತ ಭಜನೆ ಮಾಡ್ಕೋತ. ತಾಳ ತಗೊಳಾಕ ರೊಕ್ಕ ಇದ್ದಿರ್ಕಿಲ್ಲ, ಕಲ್ಲು ತಗೊಂಡ ಭಜನೆ ಮಾಡ್ತಿದ್ದ. ಈ ತಾಳ ಪೆಟ್ಟಿಗಿ ದಮ್ಮಡಿ ಇದ್ದು ಭಜನೆ ಮಾಡಂಗಿಲ್ಲ ಮಂದಿ. ಅಷ್ಟು ನೋಡ್ರಿ, ಪರಮಾತ್ಮ ಎಲ್ಲಾ ಕೇಳ್ತಾನ ನಮ್ಮದೆಲ್ಲ. ಯಾವ ಭಜನೆ ಮಾಡ್ಕೋತಿರುವಾಗ 12 ಗಂಟೆಗೆ ಬಂದ್ರು. ಯಾರೇ ಹುಸ್ ಸುಕ್ಕ್ಯಾದನಂತ ಒಬ್ಬ ಬಂದ, ಬಡಿ ಹೆವ್ಸಂದ. ವಿನಯ್ ಮಾಡ್ತಿ ಹುಸ್ ಸುಕ್ಕ್ಯಾನಂತ ಒಬ್ಬ ಬಂದ. ಆ ಕಳ್ಳಿನ ಗ್ಯಾಂಗ್ಮನ್ ಅಂದ, ತಮ್ಮ ಕೂಳ್ ಕೆಡ್ತೈತಿ, ಆಳ್ ಕೆಡಂಗಿಲ್ಲ, ಎಬಸಿವನಂದ್ರ. ಕೂಳ್ ಕೆಡ್ತೈತಿ, ನೀವು ಬಿಟ್ಟು ಊಟ ಮಾಡ್ರ, ನಿಮ್ಮ ಊಟಕ್ಕೆ ಹೋದ್ರೆ ಬಿಜಾಪುರಕ್ಕೆ ಹೋದ್ರೆ ಇಂಡಿಗೆ ಹೋದ್ರೆ ನೀವು ಬರ್ಲಿ ಟೈಮ್ಗೆ ಇದ್ದಿದ್ದ ಹಣ್ಣು ಕೆಡ್ತೈತಿ 6 ಗಂಟೆಗೆ. ಹೌದಿಲ್ಲ? ಅವ ಎಬಸಂದ ಕೂಳ್ ಕೆಡ್ತೈತಿ, ಆಳ್ ಕೆಡಂಗಿಲ್ಲ, ಹೊರಕ್ ಹಾಕೊಂಡ್ ಹೇಳಿ ಚಲೋ ಲಟ್ ಅದಾನಂತ.
ಭಜನೆ ಮಾಡಿ ಮಾಡಿ ಲಟ್ಟಿದ್ದ. ಯಾವ ಚಿಂತಿದ್ರಿಕಿಲ್ಲ ಅವಾಗ. ತುಕಾರಾಮ್ ಮಹಾರಾಜ ಬಹಳ ಆನಂದ ಇದ್ದ, ಬಹಳ ಪ್ರಸನ್ನತೆ ಇದ್ದ. ನಿತ್ಯದಲ್ಲಿ ಆಗಿರ್ತಕ್ಕಂಥ ಭಜನೆ ಮಾಡ್ತಾ ಇರುವಾಗ ವಿಷಯ ತುಕ್ಯ ಅಂದ. ಅವ್ರೆಂದ ಹೇಳಂದ. ಎಲ್ಲಿಗಂದ? ತುಡುಗು ಮಾಡಾಕಂದ್ರು. ನಾನು ತುಡುಗು ಮಾಡಿ ರೂಢಿ ಇಲ್ಲ ನಾವು ಅಲ್ಲಿ ಅಂದ್ರೆ ಹೇಳ್ತೇವ ಇಲ್ಲೋ ಬಡಿಗಿದ್ ಬಡಿಗಿಲ್ಲ ಬಡದ ಬಿಟ್ಟು ದುಬದಾಗ. ಅವ್ರಿಗೇನು ಕಲಾತಿ ಏನು ಯಾದ್ದ ನಡ್ರಿ ಅಂದ. ಅವ್ರ 4 ಮಂದಿ ಮುಂದೆ ಅವ್ರ ಹಿಂದ ದೊಡ್ಡ ಸಾಹುಕಾರ ಮನಿ ಹೊಡೆದ್ರು. ರಾತ್ರಿ 12-1 ಆಗಿತ್ತು. ಹೊಡೆದು ತುಕ್ಯಾನ ಹಗ್ಗ ಕಟ್ಟಿ ಬಿಟ್ರು. ತುಕಾರಾಮ್ ಮಹಾರಾಜನ ತುಕ್ಯ ದೊಡ್ಡ ದೊಡ್ಡ ಸಾಮಾನುಗಳಾಗಿರ್ತಕ್ಕಂಥ ಕಟ್ಟಿ ಬಿಡತ್ತಂತ. ಹ್ಞೂನ್ರಿಯಪ್ಪ ಅಂದ. ಇಳಿದ. ದೊಡ್ಡ ಅಂತೇಳಿ ಏನು ಮಾಡಂದ್ರೆ ದೊಡ್ಡ ಬಿಸುಕಲ್ಲ, ಪುರ್ನಾರುಕಲ್ಲ ಕೈಟ್ ಜೈಕ್ ಬಿಟ್ಟು 4 ಮಂದಿ ಜೈಕ್ ಕಿಸಿಂದ ನಿಶೆ ಇಳಿತಾವ್. ತುಕ್ಯಾ ತುಡು ಮಾಡಿ ರೂಢಿ ಇಲ್ಲ, ನಾವು ಇಳ್ಬೇಕಂತ ಅವ್ರು ಇಳಿದ್ರು. ಅವರು ಬಂದ್ರು. ಅವರು 4 ಮಂದಿ ಬಂದ್ರು. ಆಗಿರ್ತಕ್ಕಂಥ ಎಲ್ಲ ಟೀಚರ್ದು ಆ ಊರ ದೊಡ್ಡ ಸಾಹುಕಾರ ಆಗಿರ್ತಕ್ಕಂಥ ವಾರಕರಿ ಮಾಲೆ ಹಾಕಿದ್ದ. ಆಷಾಢ ವಾರಿ ಇತ್ತು. ಅವ 12-1 ತಕ ಭಜನೆ ಮಾಡಿ ವೀಣಾ ಗೂಟಿಗೆ ಹಾಕಿ ಪಾಂಡುರಂಗನ ಮುಂದೆ ಸಣ್ಣ ದೀಪ ಇಟ್ಟ ಮಣಗಾಕ್ ಹೋಗಿರು. ಅದೇ ಮಣಗಾಕ್ ಹೋಗಿರು 1-2 ಗಂಟೆ ಆತು. ಹೋಗಿ ವೀಣಾ ಕಾಳು ತಗೊಂಡು ತಾಳ ತಗೊಂಡು ಭಜನೆ ಮಾಡಾಕತ್ತ. ವಿಠಲ 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 ವಿಠಲ. ಇವ್ರು 4 ಮಂದಿ ತುಡುಗು ಮಾಡಾಕತ್ರಲ್ಲ. ಅಡಿಗೆ ಮಣಿ ಈ ಕಡೆ ಎಲ್ಲ ರೊಕ್ಕದ ಮಣಿ ಎಲ್ಲ ತಗೊಂಡ್ರು. ಪೆಟ್ಟಿಗಿದ್ದು ಆ ಪೆಟ್ಟಿಗೆ ಸಂದಕ ಇದ್ದು. ಈಗ ಟೇಜರಿ ಬಂದಾವ್. ಆ ಯಾವ ಪೆಟ್ಟಿಗೆ ಒಳದೆಲ್ಲ ತಗೊಂಡ್ರು. ರೊಕ್ಕ ಬಂಗಾರ ಪಿತಾಂಬ್ರ ಎಲ್ಲ ಕಟ್ಕೊಂಡ್ರು. ಮಾರಿ ಮಸಿ ಹಚ್ಕೊಂಡಿದ್ರು. ಆ ಯಾವ ತುಕಾರಾಮ್ ಆಗಿರ್ತಕ್ಕಂಥ ಭಜನೆ ಮಾಡುವಾಗ ದೊಡ್ಡ ಮಣಿ ಸಾಹುಕಾರ ಎದ್ದು ಓಡಿ ಬಂದು ಸಾಕ್ಷಾತ್ ನಮಸ್ಕಾರ ಮಾಡಿದ. ಯಪ್ಪ ಬಹಳ ಚಲೋ ಆತ್ರಿ, ನಮ್ಮ ಮನೆಗೆ ಶ್ರೀಹರಿ ಪಾಂಡುರಂಗನ ಬಂದಂಗ ಆತತ್ತೆ ತುಕಾರಾಮ್ ಮಹಾರಾಜರು ಮತ್ ಭಜನೆ ಮಾಡಿ ಮನೆ ಮಂದಿಲ್ಲ ರೇವಿಸ್ರು. ಏಕಾದಶಿ ಶುದ್ಧ ಏಕಾದಶಿ ಆ ನಂತರ ಮನ್ಯಾಗ ಹೆಣ್ಮಕ್ಳು ಬಿಸಿ ಬ್ಯಾಳಿ ಕುದಿ ಹಾಕೋದು, ಅಡಿಗೆ ಮಾಡೋದು, ನೀರು ಕಾಸೋದು ನಡೀತು. ಟೈಮ್ 5 ಗಂಟೆ ಅಪ್ಪರ ನೀರ್ ಕಾಲ ಸ್ನಾನ ಮಾಡ್ಬರ್ರಿಪ್ಪ ಅಂದ ಸಾಹುಕಾರ. ಇಲ್ಲ ನಾ ಒಬ್ಬ ಬಂದಿಲ್ಲ, ನಮ್ಮ ಗುರುಗಳು 4 ಮಂದಿ ಬಂದಾರು ಅಂದ. ಯಪ್ಪ ಸಿಕ್ಕಿವು ಅಂದ. ಎಲ್ಲಾರು ತುಡುಗು 4 ಮಂದಿ ಮಾಲ ಸಮೇತವಾಗಿ 4 ಮಂದಿ ಅಡಂಚಿ ಬೆಡ್ಯಾಗ ಇದ್ರ ಬೆಡ್ಯಾಗ ಪಲಂಗ್ ಬೆಡ್ಯಾಗ ಬಿದ್ದಿರು. ತುಕಾರಾಮ್ ಮಹಾರಾಜ್ ಸಾಹುಕಾರ್ಗಂದ, ನಮ್ಮ ಗುರುಗಳಿಗೆ ಏನೂ ಮಾಡೋಂಗಿಲ್ಲ, ಮೊದಲು ನೀ ಸಂಕಲ್ಪ ನೀರು ಬಿಡ್ಬೇಕು ನೀ ಅಂಗಯ್ಯಾಗಂದ. ಏನು ಮಾಡಂಗಿಲ್ರಿಪ್ಪ, ನಾವು ಹೇಳ್ರಿಪ್ಪ. ಏನಿಲ್ಲ ಅಂದ್ರೆ ನೀವು ಬಿಡ್ತೀನಂತ. ಏನೂ ಮಾಡಂಗಿಲ್ರಿಪ್ಪ ನಿಮ್ಮ ಗುರುಗಳಿಗಂದ. ನಮ್ಮ ಗುರುಗಳಿರ್ತಕ್ಕಂಥ ಬಂದು ಅಲ್ಲೊಬ್ಬದಾರು ಅಲ್ಲೊಬ್ಬರದಾರು ಇರಲ್ಲ 4 ಮಂದಿ ತಂದು ಯಪ್ಪ ನಾವು ಸಂತರಲ್ಲೂ ಗುರುಗಳಲ್ಲೂ ನಾವು ತುಡುಗು ಮಾಡಾಕ್ ಬಂದವ್ರು. ಇಲ್ಲ ನೀವು ಗುರುಗಳು ಅಂದ. ಎಲ್ಲ ಒಂದ್ ಮೂಲ್ಯಾಗಿಟ್ರು. ಬಂಗಾರ ರೊಕ್ಕ ಎಲ್ಲ ಹಮಿನದು ಇದ್ದು ಪಿತಾಂಬರ ಎಲ್ಲ ಒಂದ್ ಮೂಲ್ಯಾಗಿಟ್ರು. ಬರೀ ಜಳಕ ಮಾಡಿ ತಂದ. ಸಾಹುಕಾರ 4 ಮಂದಿ ಜಳಕ ಮಾಡಿಸಿದ. ಮೊದಲು ಎಲ್ಲರೂ ಎಣ್ಣೆ ಹೆಚ್ಚು ಗೊಬ್ಬರಿ ಎಣ್ಣೆ ಹೆಂಗ್ ಅಬ್ಬಂಗ್ ಸ್ನಾನ ಮಾಡಿ 100 ಗಂಟ್ಲೆ ನೀರು ಜಳಕ ಮಾಡಿಸಿದ. ಅವ್ರು ತುಡುಗ್ರನ ಗುರುಗಳು ಅನ್ಬೇಕು. ಈಗ ಅವರು ರೋಣಿ ಮಳಿ ಆದಾಗ ಜಳಕ ಆಗೋದು. ತುಡುಗ್ರದ್ದು ಯಾವಾಗ ಊಟ ಮರ ನಿಮ್ದೆಲ್ಲ ಗೊತ್ತಾಯ್ತಿಲ್ಲ. ಮತ್ತೆ ಇಲ್ಲೆಲ್ಲ ಕೇಳಿಲ್ಲ. ಹಾಗೆ ಅವರು ಜಳಕ ಮಾಡ್ರಿ. ಆಮೇಲೆ ಆಗಿರ್ತಕ್ಕಂಥ ಅವ್ರ ತುಕಾರಾಮ್ ಮಹಾರಾಜರು ಜಳಕ ಮಾಡಿಸ್ರು. ಎಲ್ಲ ಹೊಸ ಬಟ್ಟೆ ಎಲ್ಲ ಆಗಿರ್ತಕ್ಕಂಥ ಅಂಗಿ ದೋತ್ರ ಪಟಕ ಎಲ್ಲರಿಗೂ 4-5 ಮಂದಿ ಪಟಕ ಎಲ್ಲ ತಂದು ಎಲ್ಲ ಕೂಡಿಸ್ರು. ಹೊಸ ಬಟ್ಟೆ ಕೊಟ್ಟು ಆ ನಂತರ ಯಪ್ಪ ಎಲ್ಲ ಸಜ್ಜಾಗಿತ್ತು ಅಡಿಗೆ ಪಾಂಡುರಂಗ ನಿವದಿ ಮಾಡ್ರಿ, ನೀವು ಸಂತರು ಬಂದ್ರಿಪ್ಪ ದವಾಸಿ ಮಾಡ್ರಿ. ಎಲ್ಲರೂ ಕೂತ್ರು. 4 ಮಂದಿ ಕೂತ್ರು. ಎಲ್ಲರೂ ತಗೋರಿಯಪ್ಪ ಅಂತ ಸಾಹುಕಾರ ನಮಸ್ಕಾರ ಮಾಡಿ ಪುಂಡಲೀಕ ವರ್ಧರಿ ಬಿಟ್ಟಲ್ಲ ತೋರಂತ ಎಲ್ಲರೂ ತಗೊಂಡ್ರು. ಇವ್ರು ಯಾವಾಗ ಊಟ ಮಾಡ್ರಿ ಆಮೇಲೆ 4-5-6 ಹುಡುಗಿ ಬಿಡೋರು. ಇಂತಿಂತ ಹುಡುಗಿ ಹೋಳಿಗೆ ಸಾರ ಹಾಲ ತುಪ್ಪ ಉಪ್ಪಿನಕಾಯಿ ಇವ್ರು ದಾಬಾ ಊಟ ಮಾಡಿದ ಮಂದಿ, ತೊಗರಿ ಬ್ಯಾಳಿ ತುಂತುರು ರೊಟ್ಟಿ ತಿಂದ ಮಂದಿ ತುಡುಗರು ಎಲ್ಲ ಊಟ ಮಾಡಿ ಬಹಳ ಸಂತೋಷ. ತುಕಾರಾಮ್ ಮಹಾರಾಜರು ಅವರು ಕುಂತ್ರೆಲ್ಲ ಆ ಸಾಹುಕಾರ ಮಣಿ ಸಾಹುಕಾರ ಬಂದ ಎಲ್ಲರಿಗೂ 100 ರೂಪಾಯಿ ದಕ್ಷಿಣ ಕೊಟ್ಟು ಸಂತರನ್ನು ಮಹಾತ್ಮರನ್ನು ಊಟ ಮಾಡಿ ಸಂಘ ಕಳಿಸ್ಬಾರ್ದು ನೇಮ ಐತಿ. ದಕ್ಷಿಣ ಕೊಡ್ಬೇಕು. ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಹೋಗೋ ಮುಂದೆ ಹೇಳ್ತಾ ಇದ್ರೆ ತುಕಾರಾಮ್ ಮಹಾರಾಜ್ ಯಪ್ಪ ಪ್ರತಿ ಸುದ್ದಿ ಏಕಾದಶಿಗೆ ನೀವು ಬರ್ಬೇಕ್ರಿ ಯಪ್ಪ ಅಂದ್ರ ತುಕಾರಾಮ್ ಮಹಾರಾಜ್ರ. ಅವ್ರೇನಂತಾರ ತುಕಾರಾಮ್ ಮಹಾರಾಜ್ರೆ, ಇವ್ರು ನಮ್ ಗುರುಗಳು ಬಂದ್ರೆ ಕರ್ಕೊಂಡ್ ಬಂದ್ರೆ ನಾವು ಬರಾಮತ್ತ. ನಾವು ನೋಡ್ರಿ ಹೆಂಗ ಸಂಘ ಏಕಗಡಿ ಆದಿಗಡಿ ಆದಿಮೆ ಪುಣ್ಯ ಕೋಟಿ ಅಪರಾಧ. ಸಂತರ ಸಂಘ ಬಾಳ ದಿನ ಮಾಡಬೇಡ. ಆ ಯಾವ ತುಕಾರಾಮ್ ಮಹಾರಾಜ್ ಸಂಘ ಒಂದು 4-5 ತಾಸು ಮಾಡಿದ್ರು. 4 ಮಂದಿ ಊರ್ ಹೊರಗೆ ಬಂದ ಸಂತ ತುಕಾರಾಮ್ ಮಹಾರಾಜರ ಪಾದಕ್ಕೆ ಬಿದ್ದು 4 ಮಂದಿ 400 ರೂಪಾಯಿ ಕೊಟ್ಟೆಪ್ಪ, ನಿನ್ನ ಹರಿತಾಟ್ ಬಾಳೆ ಐತಿ ತಗೋಯಪ್ಪ, ನಮಗೂ ವಾರಿ ಕೊಡ ಅಂತೇಳಿ ಆ ಯಾವ 4 ಮಂದಿ ಕಳ್ರು ಹೋಗಿ ತುಡುಗು ಮಾಡೋದು ಬಿಟ್ಟು ಅವರು ವಾರಿ ಹಾಕೊಂಡು ಸಂತರಾದ ದೊಡ್ಡ ಕತೆ ಐತಿ.
ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿ ಸದಾ ಹೇ ಪಾಂಡುರಂಗ. ಮುಕ್ತಿ ಬೇಡ, ಧನ ಬೇಡ, ವಸ್ತ್ರ ವಾಹನ ಕನಕ ಇತ್ಯಾದಿಗಳೇ ಬೇಡ, ನೀನು ನನಗ ಸಂತರ ಸಂಘವನ್ನು ಕೊಡು. ನೋಡಿ ಎಷ್ಟು ಆನಂದ ಐತಿ ನೋಡ್ರಿ ಪರಿಸರ. ಸಂತರ ಸಂಘದಲ್ಲಿ ಬುದ್ಧಿಜೀವರಂತ ಕುಂತ್ರ ಯಾವುದು ಮನಸ್ಸಿನ ವಿಕಾರಗಳು ಆಕರ್ಕೈ, ಹೌದಲ್ರಿ? ನಾವು ಆದ ಘಟನೆ ಹೇಳ್ತೇನೆ. ಅಷ್ಟು ಆನಂದ, ಸುಮ್ ಕುಣುತ್ತಾರೆ ಅವ್ರು ನೋಡ್ಬೋದು. ಸಂತ ನೋಡ್ರಿ, ಸಂತನೆಂದರೆ ಯಾರೇ ಕೇಳಿರ್ಲಿ. ಅಂತ ಮಹಾತ್ಮರಾಗಿರ್ತಕ್ಕಂಥ ಸಂತ ಸಂಘದಲ್ಲಿ ಇರಂತೇಳಿ ಶಾಂತರೊಡನಾಡು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಹುದುನರಿಗೆ ಮುಕ್ತಿ. ದುರಿತ ಕರ್ಮವನ್ನೊಲ್ಲದರೂ ಪುಣ್ಯವನ್ನೇ ಮಾಡು ಹರನಡಿವಿಡಿ ಶಾಂತರೊಡನಾಡು. ಮಹಾತ್ಮರ ಕೂಡ ಆಗಿರ್ತಕ್ಕಂಥ ಕುಂಡ್ರು ಕೆ ಸಿ ಶಿವಪ್ಪನವರು ಬರೀತಾರೆ, ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹಳಿ, ಅದರಲ್ಲಿ ಬಂದು ನೀ ಇಳಿ, ಮನಸ್ಸಿನ ಮಲಿಗೆ ತೊಳಿ, ನೀ ಯಾರದಿ ಎಂಬುದನ್ನು ತಿಳಿಯೋ ಮುದ್ದು ರಾಮ ಅಂತ. ಶಾಸ್ತ್ರ ಪುರಾಣ ಪ್ರವಚನ ಎಂಬುದು ಹಳಿ, ಗಂಗಾ ತುಂಗಾ ಕೃಷ್ಣ ಕಾವೇರಿ ಗೋದಾವರಿ ನದಿಗಳು ಹೋಗಿ ಮುಳುಗಿ ನೆಗಡಿ ಕೆಮ್ಮ ತಗೊಂಡ್ಬರ್ತೀರಿ. ಇಲ್ಲೇನು ಹಬ್ಬಗಳು ಮಾಡಾಕತ್ತಾರಲ್ಲ, ಈಶ ಪ್ರಸಾದ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಇದು ಹಳಿ ಇದೆ. ಶಾಸ್ತ್ರ ಪುರಾಣ ಪ್ರವಚನ ಎಂಬುವ ಹಳಿ, ಅದರಲ್ಲಿ ಬಂದು ನೀ ಇಳಿ ಕುಂಡ್ರ, ಮನಸ್ಸಿನ ಮೈಲಿಗೆ ತೊಳಿ. ಮನಸ್ಸಿನ ಮೈಲಿಗೆ ತೊಳಿಬೇಕಂದ್ರೆ ಮತ್ತೆ ಇಲ್ಲೇ ಮಾನ್ಯ ಮನಸ್ಸು ಹೊಲಸದ್ರ ಏನು ಮಾಡಬೇಕು ಅಂತ ಕೇಳಿ ಅವ ಬೆದ್ದ ಹೇಳಿ, ಹುಡುಗ ಪಿ.ಯು.ಸಿ. ಸೈನ್ಸ್ ಓದ್ಯ ಹುಡುಗ ಫಸ್ಟ್ ಇಯರ್ ಅದಾರ್ರಿ, ಮನಸ್ಸು ಹೊಲಸಾದ ಸ್ವಚ್ಛ ಆಗ್ಬೇಕಾರ ಪಾವಕರು ನಿರ್ಮಾಪುಡಿ ಅಡಿಗಾಡಿಸಿ ಕುಡಿಬೇಕಂದ. ನೀ ಊಟ ಸ್ವಚ್ಛ ಆಗತ್ತಪ್ಪ, ಮನಸ್ಸು ಸ್ವಚ್ಛ ಆಗೋಲ್ಲತ್ತ ನಾವು. ಹಾಗೆ ಮನಸ್ಸಿನ ಮೈಲಿಗೆ ತೊಳಿ, ನೀ ಯಾರದಿ ಎಂಬುದನ್ನು ತಿಳಿಯೋ ಮುದ್ದು ರಾಮ. ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಅನ್ನು ತಿಳ್ಕೊಳಕ ಇದು ಸತ್ಸಂಗ ಪುಣ್ಯಾತ್ಮರೇ. ಅದಕ್ಕಾಗಿ ಸಂತರ ಸಂಘವನ್ನು ಕೊಡು. ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕ್ಕೆ. ಕನಕದಾಸರ ಪದ ಇದು. ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕ್ಕೆ. ಸದಾವಿಕಾಲ ಸಂತರ ಸಂಘದಿಂದ ಇರುವುದರಿಂದ ನೀ ಯಾವುದು ಚಿಂತೆ ಮಾಡಬಾರ್ದು. ನೀನು ನೇರವಾಗ ಮುಕ್ತಿಗೆ ಒಯ್ತಾ. ಉದಾಹರಣೆ ಹೇಳಿ, ಸೋಲಾಪುರ ಟು ಬಿಜಾಪುರ್, ವಿಜಯಪುರ, ಅದು 3 ಹೆಸರಾಗಿತ್ತು. ಬಿಜಾಪುರ, ವಿಜಾಪುರ, ವಿಜಯಪುರ. ನಾ ಹೇಳೋದು ಅರ್ಥ ಗೊತ್ತಾಗತ್ತಿ, ಬೇರೆ ಬೇರೆ ಮಾತಾಡಿನಾಗೆ. ವಿಜಯಪುರಿಂದ ಒಂದು ಎಕ್ಸ್ಪ್ರೆಸ್ ರೈಲ್ ಐತಿ. ರೈಲ್ ದಬ್ಬಿ ಬಾಳ ತುಂಬೈತಿ. ಆ ತುಂಬಿರ್ತಕ್ಕಂಥ ದಬ್ಬಿಗೆ ಮತ್ ಜನ ಉಳ್ದೈತಿ. ಪಂಢರಪುರದ ಯಾತ್ರಾ ಬರತೈತಿ, ಮಂದಿ ಹೊಂಟೈತಿ, ಹೋಗು ಮುಂದೆ ಮತ್ತೊಂದು 2 ದಬ್ಬಿ ಜೋಡಿಸ್ರು. ಮತ್ತೊಂದು 2 ದಬ್ಬಿ ಜೋಡಿಸಾನ ಮೊದಲು ಮುಂದೆ ಹೋಗಿ ಆಗಿರ್ತಕ್ಕಂಥ ಹುಡುಗರು ಹೋಗಿ ಹುಡುಗರು ಹೋಗಿ ಆ ದೆಬ್ಬ್ಯಾಗ ಹಿಡ್ಕೊಂಡು ಮನ್ಕೊಂಡ್ರು ಕೂತ್ರು. ಇನ್ನೇನು ಹೋಗಿ ಹಾದು ಅಂತೇಳಿ ವಿಜಯಪುರದಾಗ ಮನ್ಕೊಂಡ್ರು. ತುಂಬಿತ್ತು. ಆ ಹುಡುಗರು ಇಬ್ಬರು ಆಗಿರ್ತಕ್ಕಂಥ ಏನು ಮಾಡ್ರಂದ್ರ, ಬಾಳ ಮಂದಿ ಹೈತಿರಿ ರಿಕ್ ಆಕೈತೆ ಅಂತ ಹೇಳಿ ಏನು ಮಾಡ್ರಂದ್ರ, ಈ ದೆಬ್ಬ್ಯಾಗ ಹಾವು ಆಯ್ತಂದ್ರ. ಈ ದೆಬ್ಬ್ಯಾಗ ಹಾವು ಆಯ್ತನ ಹಂಗ ಬಂದ್ರು. ಆನಂತರ ಅವ್ ಬಂದ್ ಹಿಂದ ನಿಶಾನೆ ತೋರಿಸ್ತಾನಲ್ಲ ಮಾಸ್ತರ್ ಬಂದ, ಈ ದೆಬ್ಬ್ಯಾಗ ಹಾವು ಆಯ್ತಂತ ಹೇಳಿ ಬಿಟ್ಟು ಅವ್ 2 ದೆಬ್ಬಿ ಇಲ್ಲೇ ತಳಕ್ ಕರ್ದ ಅವನಟ್ಟ ಹೋದ್ರಂತ. ಗೊತ್ತಾಯ್ತು. ಇವ್ರು ಆರಾಮ್ ನಿದ್ದಿನ ಮಾಡ್ರಿ. ಎಲ್ಲಿ ಪಂಢರಪುರದಾಗಲ್ಲ, ಬಿಜಾಪುರ ಆ ಯಾವ 2 ದೆಬ್ಬಿ ಹೆಂಗ್ ಬಿಟ್ರು, ಆ ಇಂಜಿನ್ ಎಲ್ಲಿ ಹಾಯ್ತೈತಿ ಆ ಎಲ್ಲ ಹಿಂದಿನ ದೆಬ್ಬಿಗಳೆಲ್ಲ ಹಾಯ್ತಾವಿಲ್ಲ. ಇಂಜಿನ್ ಯಾವ ಸ್ಟೇಷನ್ಗೆ ಹೋಗೈತೆ ಆ ಸ್ಟೇಷನ್ಗೆಲ್ಲ ಹೋಗತೈತಿಲ್ಲ. ಬಿಜಾಪುರ, ಇಂಡಿ ಹಿಂಗೆಲ್ಲ ಮುಂದೆ ಅನೇಕ ಊರುಗಳ ಸ್ಟೇಷನ್. ಹಂಗ ಸಂತಂತಕ್ಕಂತ ಮುಂದೆ ದೆಬ್ಬಿದ್ದಂಗ ಹಿಂದೆ ನಾವೆಲ್ಲ ದೆಬ್ಬಿಗಳು ಅವ್ರ ಇಂಜಿನ್ ಇದ್ದಂಗ. ಆ ಇಂಜಿನ್ ಕೂಡ ಹೆಂಗ್ ನಾವು ಹೋಗ್ತೀವೋ ಹಂಗ ಸಂತರ ಸಂಘವನ್ನ ಮಾಡ. ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥವೇತಕ್ಕೆ. ಗಂಗಾ ತುಂಗಾ ಕೃಷ್ಣ ಕಾವೇರಿ ಯಾಕೆ ಯಾಕೆ ಹೊಕ್ಕಿ ಅಂತಾರ ಅವರು. ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥ ಕ್ಷೇತ್ರಗಳೇತಕ್ಕೆ, ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕ್ಕೆ. ಬಾಳ ಬರ್ತಾರ. ಮಾತು ಕೇಳದ ಮಗನೇತಕ್ಕೆ, ಪ್ರೀತಿಯಲ್ಲಿ ಇಕ್ಕದ ಎಡೆ ಅನ್ನವೇತಕ್ಕೆ ಅಂತ ಬಾಳ ಬರೀತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಸಂತರ ಸಂಘವನ್ನು ಕೊಡು. ಹೇ ಪರಮಾತ್ಮ, ನನಗೇನೂ ಬೇಡ, ಸಂತರ ಸಂಘವನ್ನೇ ಕೊಡಂತ ಅಲ್ಲೆಲ್ಲೇ ಮಹಾತ್ಮರಾಗಿರ್ತಕ್ಕಂಥ ನಮ್ಮನ್ನ ಎತ್ತಿಸ್ತಾದ್ರೆ. ಅದಕ್ಕಾಗಿ ಶರಣರ ಸಂಘವೇ ಲೇಸು.
ಸಾರ ಸಜ್ಜನ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನ ಸಂಘದು ಭಂಗವಯ್ಯ. ಸಂಘವೇ ಎರಡುಂಟು, ಒಂದು ಬಿಟ್ಟು ಒಂದು ಹಿಡಿ, ಮಂಗಳ ಮೂರುತಿ ನಮ್ಮ ಕೂಡಲ ಸಂಗಮ ದೇವ. ನಿನಗೆ ಮಂಗಳಕರ ಆಗ್ಬೇಕಾರ, ಶುಭ ಆಗ್ಬೇಕಾರ, ಆನಂದ ಆಗ್ಬೇಕಾರ ಸಂತರ ಸಂಘ ಹಿಡಿ. ಜೈಸಾ ಅನ್ನ ವೈಸಾ ಮನ್, ಜೈಸಾ ಸಂಘ ವೈಸಾ ರಂಗ್ ಅಂತಾನ ಕಬೀರ್. ಎಂತ ಅನ್ನ ಊಟ ಮಾಡ್ತಿ ಅಂತ ಬುದ್ಧಿ ಬರ್ತೈತಿ. ಯಾರ ಸಂಘ ಮಾಡ್ತಿ ಅವ್ರ ಅಂಗಡಿ ಆಗ್ತಿ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳ ಅಥವಾ ಯಾರು ಇರುವಾಗ ನಿಮ್ ದೋಸ್ತರಾಗಿರುವ ಮೊದಲು ಹೋಗಿ ಬ್ರ್ಯಾಂಡಿ ಅಂಗಡಿ ಹೋಗಿ SS ರಮ್ಮ ಡಾಕ್ಟರ್ ಕೊಡಿಸ್ತಾ ಎಂದೂ ತಗೊಂಡಿಲ್ಲ ಅವ್. ಮಗಲ ಕೂತ ಬಾ ಹೋಗುನು ಬಾ, ಇಲ್ಲಿ ತಾಬಾಕ್ ಹೋಗುನು ಬಾ, ತಾಂಡಾಕ್ ಹೋಗುನು ಬಾ, ಈ ಇಂಡಿ ಹೋಗುನು ಬಾ ಅಂತೇಳಿ. ಅಲ್ರಿ ಸಾವುಕಾರ, ಸುಮ್ ಬಾ ನಮ್ ಕೂಡ ಕುಡಿಕೆ, ತಮ್ಸಪ್ ಕುಡಿಕೆ, ಮಾಜಾ ಕುಡಿಕೆ, ಜೀರಾ ಕುಡಿಕೆ, ಶಿವನಾಪ್ ಕುಡಿಕೆ ತಿನ್ ಕುಡ್ದ ಕಲ್ತಾರ. 30 ನಂಬರ್ ಬೀಡಿ ಕಟ್ಟ ಅವ ಚುಟ್ಟಾ ಸೇದ ಅವ ಎಂದೂ ಹೋಗಿ ಮೊದಲು ತಗೊಂಡಿಲ್ಲ. ಅವ ಮಗಲಾಗಿದ್ದ ಕೂತ್ ಹಂಗ ಕಲ್ತಾನ. ಸಂಘದಿಂದ ಸಂಘ ಕರೋ ಚಿಲ್ಲರ ಚಪ್ಪರ ಕಾವಿ ಅಂತಾರ. ಸಂಘ ದೊಡ್ಡವ್ರು ಮಾಡ್ರ ದೊಡ್ಡವ ಹಾಕಿ, ಸಣ್ಣವ ಮಾಡ್ರ ಸಣ್ಣವ ಹಾಕಿ. ಮ್ಯಾಲ ಬರ್ರಿ, ಕುತ್ತಿನಿ ಗಾದಿ ಹಾಕ್ಯಾರ, ಚೇರ್ ಹಾಕ್ಯಾರ, ಮ್ಯಾಟ್ ಹಾಯ್ಸ್ಯಾರ, ಮ್ಯಾಲ ಕುಂಡು ಬರ್ರಿ ಅಂತ ಇವ್ರು ಕರೀತಾರ. ನಾವ್ ಇಲ್ಲೇ ಚಪ್ಪಲದಾಗ ಕುಂತ್ರಿ. ಯಾಕಪ್ಪ? ಇಲ್ರಿ ತಂಬಾಕ ಸುಣ್ಣ ತಿಂದೇನ್ರಿ, ಇಲ್ಲೇ ಕುಂತಿನತ್ತ. ನೋಡ್ರಿ 10 ಪೈಸೆ ತಂಬಾಕ ಸುಣ್ಣ ನಿನ್ನ ನೆಲೆ ಕುಣಿಸಿತ್ತು, ಒಂದ್ ಚುಟ್ಟ ತಳ ಕುಣಿಸಿತ್ ನಿನ್ನ. ಹಾಗೆ ಸಂಘ ಜೈಸಾ ಸಂಘ ವೈಸಾ ರಂಗ, ಜೈಸಾ ಅನ್ನ ವೈಸಾ ಮನ್ನ. ಶುದ್ಧ ಆಹಾರ ಊಟ ಮಾಡ್ಬೇಕು, ಪ್ರಸಾದ ಊಟ ಮಾಡ್ಬೇಕು, ಒಳ್ಳೆ ಆಹಾರ ಊಟ ಮಾಡ್ಬೇಕು. ಸಾತ್ವಿಕ ಆಹಾರ ಊಟ ಮಾಡೋದ ಸಾತ್ವಿಕ ಬುದ್ಧಿ ಬರ್ತೈತಿ ಪುಣ್ಯಾತ್ಮರೇ. ತಾಮಸ ಆಹಾರ ಊಟ ಮಾಡೋದ ತಾಮಸ ಬುದ್ಧಿ ಬರ್ತೈತಿ. ಯಾರ ಸಂಘ ಮಾಡತಿ ಅವರಾಂಗಣಿ ಆಗತಿ. ಸಂಘದಲ್ಲಿ ಬಹಳ ದೊಡ್ಡ ಪರಿಣಾಮಕಾರಿ ಐತಿ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲಿ ಬರಿತಾ ಇದ್ದಾರೆ, ಸಂಘದಲ್ಲಿ ಎರಡುಂಟು, ಒಂದು ಬಿಟ್ಟು ಒಂದು ಹಿಡಿ. ಇದನ್ನೇ ನಿಜವಿನವ್ರು ಬರೀತಾರೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟಂತೇಳಿ ಮತಿಗೆ ಮಂಗಳ ಇರುವುದಾವದು ಉತ್ತಮರ ಸಂಘ ಒಂದು ಪದ್ಯ ಬರೀತಾರೆ. ನಿಜವಿನವ್ರು ನೀತಿ ಕಿರಿಯಾಸ್ತಾರೆ. ಸಂಗತವಾಗಿ ಜೋಡಿಸಿ ಪೇಳಿದ ಉತ್ತರ ಇಂಗಿತವನ್ನು ಅರಿತು ನಡೆಯುವನೇ ಬಲ್ಲವನಂತೆ. ಆ ಪದ್ಯದಲ್ಲಿ ಮತಿಗೆ ಮಂಗಳ ಇರುವುದಾವದು ಉತ್ತಮ ಸಂಘ. ನಿನಗೆ ಬುದ್ಧಿಗೆ ಶೋಭಾಯಮಾನವಾಗತಕ್ಕ, ಮತಿ ಅಂದ್ರೆ ಬುದ್ಧಿ. ನಾ ಹೇಳಿ ತಿಳಿಯಾತಿದ್ದೆ, ಯಾಕೋ ಗಪ್ಪಪ್ಪನಾತೀರಿ ನಾವು ಹಿಂಗೆ ಹಳ್ಗಾಡ್ಸೋಡ್ರಿ. ಮತಿ ಅಂದ್ರೆ ಬುದ್ಧಿ, ಬುದ್ಧಿಗೆ ಶೋಭಾಯಮಾನವಾಗತಕ್ಕಂತ ಯಾವ್ದ್ರ ಉತ್ತಮರ ಸಂಘ, ಶರಣರ ಸಂಘ, ಮಹಾತ್ಮರ ಸಂಘ ಮಾಡೋದ್ರಿಂದ ನಮಗ ಬಹಳ ದೊಡ್ಡ ಲಾಭ ಆಕೈತಿ. ಅದಕ್ಕಾಗಿ ಅಂತವ್ರ ಸಂಘ ಮಾಡಿದ್ರ ಹಂಗ ಸಂಘ ಮಾಡಿ ಬದುಕು. ಹೆಂಗ ಬದುಕಂದ್ರ ಮಹಾತ್ಮರು ಹೇಳ್ತಾರ, ಭಕ್ತಿ ಭಾಂಡಾರಿ ಬಸವಣ್ಣ, ಲೇಷೆನಿಸಿಕೊಂಡು 5 ದಿನ ಬದುಕಿದ್ರೆ ಸಾಲದೆ, ಲೇಷೆನಿಸಿಕೊಂಡು 4 ದಿನ ಬದುಕಿದ್ರೆ ಸಾಲದೆ, ಲೇಷೆನಿಸಿಕೊಂಡು 3 ದಿನ ಬದುಕಿದ್ರೆ ಸಾಲದೆ, ಲೇಷೆನಿಸಿಕೊಂಡು 2 ದಿನ ಬದುಕಿದ್ರೆ ಸಾಲದೆ, ಲೇಷೆನಿಸಿಕೊಂಡು 1 ದಿನ ಬದುಕಿದ್ರೆ ಸಾಲದೆ, ಲೇಷೆನಿಸಿಕೊಂಡು ನಮ್ಮ ಕೂಡಲ ಸಂಗನ ಶರಣದಲ್ಲಿ 1 ದಿನ ಬದುಕಿದ್ರೆ ಸಾಲದು ಅಂತಾರೆ. ನೀವು ಒಂದೇ ದಿನ ಬದುಕು. ಮಹಾತ್ಮರು ಹೌದನ್ನಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗೋ ಮೆಚ್ಚಿ ಹೌದು ಹೌದಪ್ಪ ಒಳ್ಳೆ ಆಗಿರ್ತಕ್ಕಂಥ ಇದು ಪಾರಮಾರ್ಥ ಮಾಡಿದ, ಇದು ಸತ್ಸಂಗ ಮಾಡಿದ ಪುಣ್ಯಾತ್ಮ ಅಂತ ಮಹಾತ್ಮರು ಹೌದು ಅನ್ಬೇಕು. ನುಡಿದರೆ ಲಿಂಗೋ ಮೆಚ್ಚಿ ಹೌದು ಅನ್ಬೇಕು. ಹಂಗ ಬದುಕಬೇಕಂತ. ಲೇಷೆನಿಸಿಕೊಂಡು 1 ದಿನ ಬದುಕಿದ್ರೆ ಸಾಲದೆ. ನೀವು 1 ದಿನ ಬದುಕು. ಮಹಾತ್ಮರ ಸಂಘದಲ್ಲಿ ಇರು. ಸಂಘದಲ್ಲಿ ಬಹಳ ದೊಡ್ಡ ಪರಿಣಾಮಕಾರಿ ಆಕೈತಿ. ಬೈಲ್ಹೊಂಗಲ್ ತಾಲೂಕು ಮುರುಗೋಡ ಅಂತ ಊರು ಅಪ್ಪ ನೋಡ್ಯಾರ. ಸಂಘದಲ್ಲಿ ಎಷ್ಟು ಪರಿಣಾಮಕಾರಿ ಆಕೈತಿ. ಲಕ್ಷ ಕೊಟ್ಟು ಕೇಳಿ. ಅಲ್ಲಿ ಚಿದಂಬರ ದೀಕ್ಷಿತ್ ಅಂತ ಮಠ ಆಯ್ತು ಮುರುಗೋಡದಾಗ, ಊರು ದಂಡಿ. ಲಕ್ಷ ಕೊಡಬೇಕು. ಅಲ್ಲಿ ಜನ ಬರ್ತಾರೋ, ನಮಸ್ಕಾರ ಮಾಡ್ತಾರೋ. ಅಷ್ಟು ಅದು ಒಳ್ಳೆಯ ಪ್ರಸಿದ್ಧ ಮಠ, ತತ್ವಜ್ಞಾನಿಗಳಾಗಿರ್ತಕ್ಕಂಥ ಮಠ ಅದು. ಆ ಮಠದಲ್ಲಿ ಒಬ್ಬ ತತ್ವಜ್ಞಾನಿಗಳ ಮಹಾತ್ಮರು ನಿತ್ಯದಲ್ಲಿದ್ದರು. ಅವರು ಸೇವಾ ಮಾಡಕ್ ಒಬ್ಬ ಸೇವಕಿದ್ದ. ನೋಡು, ಮಹಾತ್ಮರ ಸಂಘ ಮಾಡುವುದರಿಂದ ಚಿದಂಬರ ದೀಕ್ಷಿತರಾಗಿರ್ತಕ್ಕಂಥ ನಿತ್ಯದಲ್ಲಿ ಬರ್ತಾ ಭಕ್ತರಿಗೆ ದರ್ಶನ ಕೊಡ್ತರು.
ಅಷ್ಟೇ ಪವಾಡ ಪುರುಷರು ಎಲ್ಲ ಏನು ಬೇಡಿದ್ದಿಲ್ಲ ಅಷ್ಟು ಆಗಿರ್ತಕ್ಕಂಥ ಅಷ್ಟಮಾಸಿದ್ಧಿಗಳು ಬಲ್ಲವರಿದ್ದರು ಮಹಾತ್ಮರು. ಅವ್ರ ಕಡೆಗೆ ತಂಡ ಜನ ಬರ್ತಾ ಇದ್ರು. ಬರುವಾಗ ಬಂದು ನಮಸ್ಕಾರ ಮಾಡಿ ಅಲ್ಲಿ ದುನಿ ಇತ್ತು, ದುನಿಯಾಗ ಬುದಿ ಹಚ್ಕೊಂಡು ಪ್ರಸಾದ ಹೋಗ್ತಿದ್ರು. ಆ ಯಾವ ಮಹಾತ್ಮರು ಸೇವಾ ಮಾಡ್ತಿದ್ದ ನಿತ್ಯ ರಾಧಾಂಗಳ ಕಸ ಹೊಡಿತಿದ್ದೊಬ್ಬ ಅಪ್ಪಗಳು ಸೇವಾ ಮಾಡ್ತಿದ್ದ. ಅಂಬಲಿಗೆ ತಂದ ಕಟ್ಟಿಗೆ ಒಡೆದು ಉಗಿತಿದ್ದ, ನೀರು ತುಂಬುತ್ತಿದ್ದ, ಅಪ್ಪಗಳು ಬಟ್ಟಿ ತೊಳಿತಿದ್ದ, ಅಪ್ಪಗಳು ಸೇವಾ ಮಾಡ್ತಿದ್ದ. ಬೆಳಗ್ಗೆದ್ದು ಹೂವ ಪತ್ರಿ ಹರ್ಕೊಂಡ್ ಬರ್ತಿದ್ದ, ಗದಿಗೆ ಪೂಜಾ ಮಾಡ್ತಿದ್ದ. ಅಷ್ಟು ಆಗಿರ್ತಕ್ಕಂಥ ಅನನ್ಯ ಭಾವದಿಂದ ಮನಸ್ಸಿನಲ್ಲಿ ಏನೂ ಫಲ ಅಪೇಕ್ಷೆ ಇಲ್ಲದೆ, ಏನು ಪಗಾರ ಪಟ್ಟಿ ಏನೂ ಇಲ್ಲದೆ ಅಷ್ಟು ಸೇವಾ ಮಾಡ್ತಿದ್ದ. ನೋಡ್ರಿ, ಲಕ್ಷ ಕೊಡ್ಬೇಕು. ಆ ಸೇವಾ ಮಾಡ್ತಕ್ಕಂಥ ಸೇವಕಿದ್ದ. ಮತ್ ಸಾಯಂಕಾಲ ತನ್ನ ಗೃಹಸ್ಥ ತನ್ನ ಮನೆಗೆ ಹೋಗ್ತಿದ್ದ. ಮತ್ತೆ ಮುಂಜಾನೆ ಸ್ನಾನ ಮಾಡ್ಕೊಂಡು ಪೂಜಾ ಮಾಡ್ಕೊಂಡು ಬಂದೆಲ್ಲ ಕೆಲಸ ಮಾಡ್ತಿದ್ದ. ಅವ್ರು ಸನ್ಯಾಸಿಗಳು, ಮಹಾತ್ಮರಿದ್ದಂಗೆ ಸನ್ಯಾಸಿಗಳಿದ್ರು, ತತ್ವಜ್ಞಾನಿಗಳು. ಅವ್ರಿಗೆಲ್ಲ ಪ್ರಸಾದ ಮಾಡಿ ತಾಟ್ ಪಟ್ಟು ತೊಳೆದಿಟ್ಟು ಬಿಟ್ಟು ಎಲ್ಲ ಹಾಕಿ ಹೋಗ್ತಿದ್ದ. ಆ ಯಾವಾಗಿರ್ತಕ್ಕಂಥ ಶಾಪಾನುಗ್ರಸ್ತರ ಮಹಾತ್ಮರದಾರ, ತಪಸ್ವಿಗಳದಾರ ಅಂತೇಳಿ ಸುದ್ದಿ ಕೇಳಿ ಬೆಂಗಳೂರಂತ ಊರಿನ ಇಬ್ರು ದಂಪತಿಗಳು ಬಂದರು. ಇಬ್ರು ದಂಪತಿಗಳು ಗಂಡ ಹೆಂಡತಿ ಬಂದರು. 12 ವರ್ಷ ಆಗಿತ್ತು, ಮಕ್ಕಳಾಗಿರ್ತಿಲ್ಲ. ಅವು ಬಡವರಿಗೆ ಮಕ್ಕಳು ಬಾಳಂತ, ಸಾಹುಕಾರಿ ರೊಕ್ಕ ಬಾಳಂತ. ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ, ಕೊಡುವುದೇ ಇಲ್ಲ. ಸಾಹುಕಾರಿಕೆ ಐತಿ, ಮಕ್ಕಳಿಲ್ಲ. ಮಕ್ಕಳದಾವು ಉಣ್ಣಾಕ ಚಟ್ನಿ ಕಡ್ಲಿ ಇಲ್ಲ, ಜಾಳು ಇಲ್ಲ, ಅಂಬಲಿ ಇಲ್ಲ. ಅವನೇಮೈತೆ ಅವ್ ಯಾರನ್ನ ಹೆಂಗ್ ಇಡಬೇಕು, ನನ್ನ ಹೆಂಗ್ ಇಡಬೇಕು, ನಿಮ್ಮನ್ನ ಹೆಂಗ್ ಇಡಬೇಕು, ಎಲ್ಲ ಅವೆಲ್ಲ ಬಹಳ ದೊಡ್ಡ ಜ್ಞಾನ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗನೆ ನಿಂತಿರ್ತಾರ. ಹರದ ಕುಳಿರ್ದ ನಮ್ಮ ಮಾದೇವ ಸಿಟ್ಟಿ ಅಂತ ಬಸವಣ್ಣವರು ಬಹಳ ಬರದಾರಿ. ಆ ಪರಮಾತ್ಮನಾಗಿರ್ತಕ್ಕಂಥ ಮಹಾತ್ಮರ ಸನ್ನಿಧಿಗೆ ಇಬ್ರು ಗಂಡ ಹೆಂಡತಿ ಬಂದ್ರು. ಬೆಂಗಳೂರದ ಬಂದು ಹುಬ್ಳಿಗೆ ಇಳಿದು, ಹುಬ್ಳಿಯಿಂದ ಬೈಲಹೊಂಗಲ್ ಬಸ್ ಹಿಡ್ಕೊಂಡು, ಬೈಲಹೊಂಗಲಿಂದ ಮುರುಗೋಡು ಬಸ್ ಹಿಡ್ಕೊಂಡು ಬಂದು ಮುರುಗೋಡು ಬಸ್ ಸ್ಟ್ಯಾಂಡ್ದಾಗ ಇಳಿದ್ರು. ಅದು ಊರು ಬಿಟ್ಟು ಹೆಂಗ್ ಮಠ ಐತಿ, ಅದು 1 ಕಿಲೋಮೀಟರ್ ಐತಿ. ಇದು ಬಹಳ ಊರ ಏರ ನೀರ ಒಬ್ಬ ತತ್ವಜ್ಞಾನಿಗಳು ಮಹಾತ್ಮರಿದ್ದ ಆ ಊರು ಬೆಳವಣಿಗೆ ಆಕೈತಿ. ಅದು ಹಂಗೈತಿ, ಇದು ಹಂಗೈತಿ. ಊರ ಏರ ನೀರ ಮಹಾತ್ಮ ತತ್ವಜ್ಞಾನಿದ್ರು. ನಡ್ಕೋತ ಬಂದ ಹಣ್ಣ ಕಾಯಿ ಎಲ್ಲ ದೊಡ್ಡ ಮಾಲಿ, ಹಣ್ಣಿನ ಬುಟ್ಟಿ. ಬೆಂಗಳೂರು ದೊಡ್ಡ ಶ್ರೀಮಂತರು ಅವ್ರು, ಬ್ರಾಹ್ಮಣರು. ಅವರು ಬಂದ ಹಣ್ಣ ಮುಂದಿಟ್ಟು ಮಾಲಿ ಪಳಿಗೆ ಹಾಕಿ ನಮಸ್ಕಾರ ಮಾಡ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿ ಎದ್ದು ನಿಂತರು. ನೀವು ಯಾವ ಊರಿಂದ ಬಂದ್ರಿ? ನಾವು ಈ ಕಡೆ ಇಂಥ ಊರಿಂದ ಬಂದಿದ್ರಿ, ಬೆಂಗಳೂರು ಕಡೆಯಿಂದ ಬಂದಿದ್ರಿ. ಆ ಕಡೆ ನಮ್ದ ಮತ್ತೆ ಯಾಕೆ ಬಂದಿರಿ ಅಂತ ಕೇಳ್ರಿ. ಏನಿಲ್ರಿಪ್ಪ, ನಮಗೆ 10-12 ವರ್ಷ ಆಯ್ತು ಮದುವೆಯಾಗಿ, ಇಬ್ರು ಗಂಡ ಹೆಂಡ್ತಿರಿ. ನಮ್ಗ ಮಕ್ಕಳಾಗಿಲ್ಲ, ಫಲ ಇಲ್ಲ. ಫಲ ಕೊಡ್ತಾರಂತ ಕರ್ಣೋಪಕರಣ ಕೇಳಿದಿರಿಪ್ಪ, ನಮಗೆ ಮಕ್ಕಳಾಗೋ ಹಂಗೆ ಆಶೀರ್ವಾದ ಮಾಡ್ರಿ ಅಂತ ಅವ್ರಿಬ್ರು ಗಂಡ ಹೆಂಡತಿ ಅಂಗಲ ಹಾಕಿ ಬೇಡ್ಕೊಂಡು ಅವ್ರಿಬ್ರು ಆಗಿರ್ತಕ್ಕಂಥ ಮಹಾತ್ಮ ತತ್ವಜ್ಞಾನಿ ಚಿದಂಬರ ದೀಕ್ಷಿತರು ಅವ್ರು ಪೂರ್ಣ ಪಾದ ಹಿಡ್ಕೊಂಡು ತಿಳಿತಕ್ಕ ನೋಡ್ರಿ ಅಂತ. ಅವ್ರಿಬ್ರು ಗಂಡ ಹೆಂಡತಿ ನೋಡಿ ಏನಂದ್ರಂತ, ನಿಮಗೆ ಈ ಜನ್ಮದಲ್ಲಾಗಿ 7 ಜನ್ಮದಾಗ ಮಕ್ಕಳಾಗಿದ್ರು ಹೋಗ್ರಿ ಅಂದ್ರಂತ ಮಹಾತ್ಮರು. ಅವ್ರು ಅಲ್ಲಿಂದ ಬಂದ ಇರ್ತಕ್ಕಂಥ ಇಬ್ರು ದಂಪತಿಗಳು ಮೂರ್ಛೆ ಬಂದು ಬಿದ್ರಂತ. ತುಪ್ಪ ಹಿಂಗೆ ಹಂಗ ಗೊತ್ತಂತ ಏನಿಲ್ಲ, ಹೇಳ್ರಿ ನನ್ನ ಮುಂದಿನ ಸಟ್ಟ ಹೇಳ್ರಿ, ತಗೊಂಡ್ ನಿಮ್ಮ ಹಣ್ಣಹಾರ ತಗೊಂಡ್ ಹೋಗ್ರಿ ಅಂದ್ರು. ಎದ್ರು ತಗೊಂಡು ಎದ್ದ ನಮಸ್ಕಾರ ಮಾಡಿ ಅಳ್ಕೋತ ಮಠದ ಹೊರಗಿಂದ ಬಂದ್ರಂತ. ಹೊರಗಿಂದ ಅಳ್ಕೋತ ಬರುವಾಗ ಈ ಸೇವಾ ಮಾಡ್ತಿದ್ದ ತಮ್ಮನಂಗೆ ಸೇವಾ ಮಾಡ್ತಕ್ಕಂಥ ಹುಡುಗ ಸೇವಕ ಆ ಪತ್ರಿಗಿಡ ಬೆಡ್ಡ್ಯಾಗ ಕಸವರಿಗೆ ಅಲ್ಲೇ ಉಗದಾನ ಬಂದ. ನಮ್ಮ ಮಠಕ್ಕೆ ಬಂದವ್ರು ಯಾರು ಅಳ್ಕೋತ ಹೋಗಿಲ್ಲ, ನೀವು ಯಾಕೆ ಹಾಕತ್ತೀರಿ ಅಂತ ತಾವು ಓಡಿ ಬಂದವ. ಯಾಕಂತ ಏನಿಲ್ಲಪ್ಪ, ನಾವು ಹಿಂಗೆ ಬಂದಿದ್ದು, ಹಿಂಗಾಗಿರ್ತಕ್ಕಂಥ ನಾವು ಮಕ್ಕಳು ಕೇಳಕ್ ಬಂದಿದ್ದು, ಫಲ ಹಾಕಿ ಅಪ್ಪವ್ರು ಫಲ ಹಾಕ್ತಾರಂತೇಳಿ, ನಿಮಗೆ 7 ಜನ್ಮದ ಮಕ್ಕಳು ಆಗುದಿಲ್ಲ ಅಂದ್ರಪ್ಪ ಅಂತಂದ್ರು. ಅಣ್ಣ ಬರ್ಲಿ ಅಂತೇಳಿ ಹೋಗಿ ಚಾವಿಗೆ ಹೋಗಿ ಮಾರಿ ಕಳ್ಸ್ಕೊಂಬಂದ. ಅಪ್ಪಗಳಿಂದ ನಿಮಗೆ ಮಕ್ಕಳಾಗದು ಯಾರು ಹೇಳ್ತಾರೆ? ನಾ ಹೇಳ್ತಾನೆ, ಬರ್ರಿ ನಿಮ್ಮ ಮಕ್ಕಳ ದೇವ್ರು ಕೊಡ ಚಿದಂಬರ ದೀಕ್ಷಿತ್ ಮಹಾರಾಜರು ಕೊಡ್ತಾರಂತೇಳಿ, ನಿಮಗೆ ಮಕ್ಕಳಾಗದು ಹೆಂಗ ಅಯ್ಯವ್ವ ಅಯ್ಯಪ್ಪ ಅಂತೇಳಿ ಅವ್ರಿಬ್ರು ಕಳಿಸಿ ಮಾರಿ ತೊಳಿಸಿ ಹೋಗಿ ಆ ದಾಸೋಹದಾಗ ಅಂಬ್ಲಿ ಕುಡಿಸಿ ಆ ಒಲ್ಯಾಗಿನ ಬೂದಿ ತಗೊಂಡ್ ಅಮ್ಮ ಬೂದಿ ಕೊಟ್ಟ. ಈ ಬೂದಿ ತಗೊಂಡ್ ತೀರ್ಥ ತಗೋರಿ, ವರ್ಷ ತುಂಬದ ಗಂಡ ಮಗ ಹುಡ್ತೈತಿ ನಿಮಗ. ಒಟ್ಟ ಹೋಗ್ರಿ, ಅವ್ರ ಕಡೆ ನಮಸ್ಕಾರ ಮಾಡಾಕ ಹೋಗ್ರತನ. ಅವ್ರಿಬ್ರು ಗಂಡ ಎಂತ ಅಂದ್ರಂತ, ಅಪ್ಪಗಳು ಹಿಂಗಾರನ ನಮ್ಗೆ ರಂಸೋದಕ್ಕಾಗಿ ಸಮಾಧಾನ ಪಡಿಸೋದಕ್ಕೋಸ್ಕರವಾಗಿ ಹಿಂಗ ಅಂತಾನಂತೇಳಿ ಬಸ್ ಸ್ಟ್ಯಾಂಡ್ಗೆ ಬರುತ್ತಕ್ಕ ಅಳ್ಕೋತ ಬಂದಿರತ್ತೆ ಇಬ್ರು ಗಂಡ ಎಂತಿ. ಏನಿಲ್ಲ ಪಾಪ ಹೇಳ್ಯಾನಂತೇಳಿ ಶಿವ ಮಾಡವ
ಆ ಬೂದಿ ಬದೇ ಒಲೆಯಾಗಿನ ಬೂದಿ ತಗೊಂಡ್ ಪ್ರಸಾದ ತಗೊಂಡ್ ಚಾಲು ಮಾಡ್ರ ದಿನ ಇಬ್ರು ಗಂಡ ಹೆಂಡತಿ ತೀರ್ಥ ತಗೋದು, ಚಿದಂಬರ ದೀಕ್ಷಿತ್ ಭಜನೆ ಮಾಡೋದು, ನಾಮಸ್ಮರಣೆ ಮಾಡೋದು, ಬಂದವ್ರಿಗೆ ಅನ್ನದಾನ ಮಾಡೋದು, ಸಣ್ಣ ಮಕ್ಕಳಾಗಿರ್ತಕ್ಕಂಥ ಬಂದು ಉಣಿಸೋದು, ಅವಕ್ಕೆ ತೊಡಸೋದು, ಹಸಿರು ಬಳಿ ಕಡ್ಲಿಕಾಳು ನೆನೆ ಹಾಕಿ ಹಿಂಗೆ ಕೊಡಾಕತ್ರ ಆಯ್ಗಳು ಹೇಳಿದಂತ ಹೇಳಕ್ ಚಲೋ. ಒಂದು 2-3 ತಿಂಗಳು ಹೋಗಿತ್ತು. 2-3 ತಿಂಗಳ ಗಟ್ಟಿಲೆ ಗರ್ಭವತಿ ಆದ ಹೆಣ್ಮಗಳು ಇರ್ಬೇಕು. 2 ಆತ್, 3 ಆತ್, 4 ಆತ್, 7 ಆತ್, 8 ಆತ್, 9 ತಿಂಗಳು 9 ದಿನ ನಾರ್ಮಲ್ ಡಿಲಿವರಿ ಗಂಡು ಮಗನ ಹುಟ್ಟುತ್ತೆ. ಚಿದಂಬರ ದೀಕ್ಷಿತರಾಗಿರ್ತಕ್ಕಂಥ ಬಂದ್ ಆಮೇಲೆ 5 ತಿಂಗಳು ಆದ ನಂತರ ಆ ಹುಡುನ ತಗೊಂಡ್ ಬಂದ್ರತ್ತಿಬ್ರು ಗಂಡ ಹೆಂಡತಿ ಬಂದ್ ಮತ್ತೆ ಹಣ್ಣ ಆಹಾರ ತಗೊಂಡ್ಬಂದು ಚಿದಂಬರ ದೀಕ್ಷಿತರ ಅವ್ರಿಗೆ ಆಗಿರ್ತಕ್ಕಂಥ ಹೋಗಿ ನಮಸ್ಕಾರ ಮಾಡಿ ಹಾಕಿ ಮತ್ ಈಗ ನೀವು ವರ್ಷದಿಂದ ಬಂದಿರ್ಕಿಲ್ಲ, ನೀವು ಬಂದಿರಿಲ್ಲ ಅತ್ಕಂದ್. ಹೌದಪ್ಪ ಬಂದಿದ್ರು, ನಿಮ್ಗೆ ಮಕ್ಕಳು ಆಗುದಿಲ್ಲ ಅಂದಿದ್ನೆ. ಮಕ್ಕಳಾದ ಯಾರ ಯಪ್ಪ ನಮ್ಮದರಿ ಮಕ್ಕಳಂತ. ಹೆಂಗಾತ್ ಮಕ್ಳು? ಏನಿಲ್ಲಪ್ಪ ನೀವು ಒಂದದ್ ಕೆರೆ ಆತು ಅನ್ನಣ ಅಲ್ಲಿ ನಿಮ್ ಸೇವಾ ಮಾಡ್ತಕ್ಕಂತ ಯಾವ ಸೇವಕ ಬರ್ರಿಯಪ್ಪ ಅಂತೇಳಿ ಒಳಗೆ ಹೋಗಿ ಅಂಬ್ಲಿ ಕೂಡಿಸಿದ ನಮಗ್ ಪ್ರಸಾದ ಮಾಡಿಸಿ ಬೂದಿ ಕೊಟ್ಟಾನು. ವರ್ಷ ತುಂಬದಾಗ ಮಕ್ಕಳಾಕ್ಕಾವ ಅಂತ ಹೇಳ್ಯಾನು. ಅದಕ್ಕಾಗಿ ಅವನ ಕೃಪೆಯಿಂದ ಮಕ್ಕಳಾಗೈತ ಅಂದ್ರತ್ತಿಬ್ರು ಗಂಡ ಐತಿ. ನನ್ನ ಸೇವಾ ಮಾಡಿ 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 ಎಲ್ಲ ಅವ ತಪಸ್ಸಿನ ಅವ ಎಲ್ಲ ಸಿದ್ಧಿ ಪಡ್ಕೊಂಡಾನು. ಅವಾಗ ನಡ್ಕೋರಿ ಅಂದ್ರತ್ತೀನಿ. ಮಹಾತ್ಮರ ಸೇವಾ ಮಾಡಿ ಮಾಡಿ ಹಾಗ ಸಂತರ ಸಂಘವೇ ಲೇಸು, ಶರಣರ ಸಂಘವೇ ಲೇಸು. ಅದಕ್ಕಾಗಿ ಶಾಂತರೊಡನಾಡಂತಾರಲ್ಲಿ ಮಹಾತ್ಮರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವ ಪುಣ್ಯಾತ್ಮರೇ ಆ ಯಾವ ಗುರುನಾಥನ ಸೇವಾ ಮಾಡಿ 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 ಹೆಂಗ ಅವನ ಸಿದ್ಧಿಯನ್ನು ಅವ ಪಡ್ಕೊಂಡಿದ್ದು ಗ್ರಸ್ತ ಆಗಿರ್ತಕ್ಕಂಥ ಹಂಗ ಮಹಾತ್ಮರ ಸಂಘ ಮಾಡೋದ್ರಿಂದ ನಮಗೂ ಸಿದ್ಧಿಗಳು ಪ್ರಾಪ್ತ ಆಕ್ಕವೆ. ಹಂಗ ಸೇವಾ ಮಾಡಬೇಕು. ಹೃದಯದಲ್ಲಿ ಏನೊಂದು ಆಸೆ ಇಲ್ಲದೆ ಸಕಾಮ ಭಕ್ತಿ ಮಾಡದೆ ನಿಷ್ಕಾಮ ಎಲ್ಲ ನಿಂದಯಪ್ಪ ಗುರುವೇ ಅಂತೇಳಿ ಆ ಯಾವ ಗುರುನಾಥನ ಕೃಪೆಯನ್ನ ಪಡ್ಕೊಂಡ್ರೆ ಅದಕ್ಕಾಗಿ ಇದು ಸಂತರ ಸಂಘದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಐತಿ. ಅದಕ್ಕಾಗಿ ಸಂತರ ಸಂಘವೇ ಲೇಸು, ಲಿಂಗದ ಗುಡಿಲೇಸು, ಗಂಗೆಯ ತಟಲೇಸು, ಲಿಂಗ ಸಂಗಿಗಳ ಸಂಘವೇ ಲೇಸು ಸರ್ವಜ್ಞತನ. ಗಂಗೆಯ ತಟಲೇಸು, ಗಂಗಾ ನದಿ ಹರಿತಕ್ಕಂತ ಊರಿರ್ಬೇಕ. ಗಂಗೆಯ ತಟಲೇಸು, ಲಿಂಗದ ಗುಡಿಲೇಸು. ಲಿಂಗದ ಗುಡಿ ಐತಿ ನಿಮ್ಮೂರಾಗ ಬಸವಣ್ಣ ಜ್ಯೋತಿರ್ಲಿಂಗ ಅದು ಲಿಂಗದ ಗುಡಿ ಲೇಸು, ಲಿಂಗ ಸಂಗಿಗಳ ಸಂಘವೇ ಲೇಸು. ಅಂದ್ರೆ ಮಹಾತ್ಮರು, ತಪಸ್ವಿಗಳು, ಸಿದ್ಧ ಪುರುಷರು, ಸಂತರು. ಅದಕ್ಕಾಗಿ ಅಂತ ಲಿಂಗ ಸಂಗಿಗಳ ಸಂಘವೇ ಲೇಸು ಸರ್ವಜ್ಞ ಅಂತ ಮಹಾತ್ಮ ಹೇಳ್ತಾನೆ ಪುಣ್ಯಾತ್ಮರೇ. ಅದಕ್ಕಾಗಿ ಆ ಶಾಂತರೊಡನಾಡು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಲ ಹುದುನರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದರು ಪುಣ್ಯವನೇ ಮಾಡು ಹರನಡಿವಿಡಿ ಶಾಂತರೊಡನಾಡು. ನಿನ್ನ ಆಯುಷ್ಯ ಎಟ್ಟೆ ತಲ್ಲಿ ಮಠ ಏನು ಮಾಡು? ಮಹಾತ್ಮರ ಸಂಘದಲ್ಲಿರು. ಎಟ್ರ ಮಠ ಮಾಡಬೇಕು ಅವ್ರ ಸಂಘ ಅಂದ್ರ ಎಚ್ಚರ ಆದ ನಂತರ ಮಣಗುವರೆಗೂ ಅವ್ರ ಸಂಘ ಮಾಡಬೇಕಂತ. ಹುಟ್ಟಿದಿಂದ ಸಾಯುವವರೆಗೂ ಅವರ ಸಂಘದಲ್ಲಿ ಇರಬೇಕಂತ. ಗೊತ್ತಾಗ್ತಾನೆ ಹೇಳುದು? ನಮಗ್ ಮುಂಜಾನೆ ಎಚ್ಚರ ಆದ ನಂತರ ಮಣಗುವರೆಗೂ ಅವರ ಸಂಘದಲ್ಲಿ ಇರ್ಬೇಕು. ಮಹಾತ್ಮರ ಸಂಘದಲ್ಲಿ ಹುಟ್ಟಿದಿಂದ ಸಾಯುವವರೆಗೂ ಅವರ ಸಂಘದಲ್ಲಿ ಇರಬೇಕಂತಾರ. ಉತ್ತಮರ ಸಂಗಮ, ಶರಣರ ಸಂಘ ಮಾಡ. ಸಂಘದಲ್ಲಿ 2 ಉಂಟು, 1 ಬಿಟ್ಟು 1 ಹಿಡಿ. ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವ. ನಿನಗೆ ಮಂಗಳಕರ ಆಗ್ಬೇಕಾರ, ನಿನಗೆ ಆನಂದ ಆಗ್ಬೇಕಾರ, ನಿನಗೆ ಶುಭ ಆಗ್ಬೇಕಾರ ಮಹಾತ್ಮರ ಸಂಘದಲ್ಲಿ ಇರು. ಈಗ ಹೇಳ್ಲೇನ, ಕುಡಿಯವನ ಸಂಘ ಮಾಡಿದ್ರೆ ಕುಡಿಯವಕ್ಕಿ ಕುಡುಕ ಎಂದು ಮೊದಲು ಹೋಗಿ ತಗೊಂದಿಲ್ಲವ. ಈ ಮಗಳ ಕುತ್ತಾಗಿರ್ತಕ್ಕಂಥ ಕುಡಿಯತ್ತಾನವ. ನೋಡಕ್ಕೆತಾನ, ವಾಲ್ಯಪ್ಪ ಕುಡಿದ್ ನೋಡ್ನಿ ಹೆಂಗ್ ನಿದ್ದೆ ಹತ್ತೈತಾನ. ಮೊದಲತ್ತ ಬೀರ್ ಹಾಕ್ತಾರ. ಬೀರ್ ಹಾಕೋತ ಅದ್ರಾಗ ಒಂದು ಕಪ್ ಆಗಿರ್ತಕ್ಕಂಥ ಡಾಕ್ಟರ್ ಕ್ವಾರ್ಟರ್ಸ್ ಹಾಕ್ತಾರ. ಎಕ್ಸಸ್ ರಮ್ಮ. ದೋಸ್ತ್ ಇವತ್ತು ಬಾಳ ಬಡು ಹೋಗೋದಂಗ ನಿದ್ದೆ ಹತ್ತದೆ, ಅದಕ್ಕೆ ಕುಡಿಯತ್ತಲ್ಲೇ ಮಗನಾತಾನ. ಮತ್ತಿನ್ನೇನ್ ಮಾಡ್ಬೇಕು? ನಮ್ ಕಡೆ ಸರಿ ಕುಡ್ಲ್ಯಾರ ಅವ್ ಗನಸಲ್ಲ ಅಂತ ಹಾಲಿನಾಗ ನೀರ್ ಹಾಕಿದೆ ಹೆಣ್ಮಗಳೆಲ್ಲ. ಆ ಕಡೆ ಇವ್ ನಮ್ ಕಡೆ, ಈ ಕಡೆಯಲ್ಲಿ ನಮ್ ಕಡೆ ಹಾಲು ದಿನ ನಮ್ಮಲ್ಲಿ ಒಂದು 4-5 ಲಕ್ಷ ಲೀಟರ್ ಹೋಗ್ತಾವ ಹೊರಗೆ, ಕೊಲ್ಲಾಪುರಕ್ಕೆ ಹೋಗ್ತಾವ. ಹಂಗ ಆ ಕಡೆ ಇರ್ತೇವ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ಸಂಘದಿಂದ ದಾರು ಕುಡಿದು ಕಲ್ತಾನ, ಸಂಘದಿಂದ ಚುಟ್ಟ ಸೇದು ಕಲ್ತಾನ, ಸಂಘದಿಂದ ಇನ್ನಿತರ ಏನೋ ಚಟ ಮಾಡಾಕ್ ಕಲ್ತಾನ. ಸಂಘ ಒಳ್ಳೆಯವ್ರ ಸಂಘ ಮಾಡ್ರ ನೀ ಮಾಡಂಗಿಲ್ಲ. ಈ ಕಡೆ ಯಾಕೆಲ್ಲ ಮುದುಕ್ರಿ ಯಾಕೆ ಬರಾಕತ್ತಾವ? ಹರಿದ ಹುಡುಗರು ಬರವಲ್ಲು ಈಕೆ ಯಾಕೆ? ಅಲ್ಲಂಗಂದ್ರೆ ಏನ್ ಹೇಳ್ತಾನೆ ಸ್ವಾಮಿ, ಎಲ್ಲ ಕೊಟ್ಟಿರ್ತಾವ.
ದಾನ ಮಾಡು, ಧರ್ಮ ಮಾಡು, ಪಾಪ ಮಾಡ್ಬೇಡ ಅಂತ ಹೇಳ್ತಾರ ಸ್ವಾಮಿ. ಅವ್ನು ಹೇಳೋದಕ್ಕೆ ನಾವು ಇದ್ದೀವಿ ಹಂಗೆ ಹೇಳ್ಕೊಳ್ಬಿಡು. ನಮಗೆ ನಾವು ಆರಾಮದಿಲ್ಲ. ಆರಾಮಕ್ಕೆ ಮುಂದೋಗಿ ಈಗ ಕಾಣ ಪೀನ ಸೋಣ ಆರಾಮೈತಿ, ಮುಂದೋಗಿ ಆರಾಮದು ತಮ್ಮ ನರ್ಕ ಪ್ರಾಪ್ತಿ ಆಕೈತಿ. ಹೌದಲ್ಲ? ಹಾಲು ಕುಡ್ದವ್ರ ಉಳಿವಾರು, ವಿಷ ಕುಡ್ದವ್ರ ಹೆಂಗ್ ಉಳಿತಾರೋ ಮುತ್ಯ ಸಣ್ಣಪದ. ಅಮೃತ ಆಕಳ ಹಾಲ, ಆಕಳ ತುಪ್ಪ, ಬೆನ್ನಿ ಉಂಡವ್ರ ಉಳಿವಾರು. ಇನ್ನು ಕಟ್ಟಿ ಬ್ಯಾಟ್ರಿ ಶೆಲ್ಲ ಕಂಟ್ರಿ ಪಟಕ ಹಾಕಿ ಒಳಗೆ ಉರುಕೋತ್ ಮಾಡಿ ಕುಡಿತಾರ. ಯಾಕೋಪ ಹಿಂಗ್ಯಾಕ ಯಪ್ಪ ಬಾಳ್ ಕಡುಕತ್ತೆ ಅನ್ನ ಬಾಳ್ ಬರೀತ ನಮ್ಮ ಶರಣರು. ಹೌದಪ್ಪ ಹೌದು ದೇವರ ನೀನು ನಿಂದು ನೀ ತಿಳಿದರೆ ಇಲ್ಲಪ್ಪ ದೂರು. ನೀರಿಲ್ಲದೆ ಸ್ನಾನ ಮಾಡಿರಬೇಕು, ಅರಿವೆ ಇಲ್ಲದೆ ಮಡಿಯನ್ನುಟ್ಟಿರಬೇಕು, ಎಚ್ಚರದೊಳಗೆ ನಿದ್ದೆ ಹತ್ತಿರಬೇಕು, ಹಿಂದಿನ ಮುಂದಿನ ಸುದ್ದಿ ತಿಳಿತಿರಬೇಕು. ಹೌದಪ್ಪ ಹೌದು ದೇವರ ನೀನು ನಿಂದು ನೀ ತಿಳಿದರೆ ಇಲ್ಲಪ್ಪ ದೂರು. ಭಕ್ತಿ ಇಲ್ಲದೆ ತಂಬಾಕು ಸೇದಿರಬೇಕು, ಸೆರೆ ಕುಡಿದ ನಿಷೇನಾಗಿರಬೇಕು, ಜೋಲಿ ಹೋಗಿ ಗುರುಪಾದಕ್ಕೆ ಬೀಳುತ್ತಿರಬೇಕು. ಹೌದಪ್ಪ ಹೌದು ದೇವರ ನೀನು ನಿಂದು ನೀ ತಿಳಿದರೆ ಇಲ್ಲಪ್ಪ ದೂರು. ಹಿಂಗ ಕುಡಿಯಾಕ ಬರ್ತೈತಾನ. ಶರೀಫ್ ಸಾಹೇಬ್ರು ತಗೊಂಡ್ರು, ಬಾಳ ಮಂದಿ ತಗೊಂಡಾರ. ಅವ್ರು ಹೆಂಗ್ ತಗೊಂಡಾರ ಅಂದ್ರ ಬಬಲಾದಿ ಸದಾಶಿವ ಮುತ್ಯಾರ ಕೃಷ್ಣಾ ನದಿನ ತೀರ್ಥ ಮಾಡಿ ಬಿಡುದು. ಬಬಲಾದಿ ಅಜ್ಜವರಾಗಿರ್ತಕ್ಕಂತ ಹೋಳಿಗೆ ನೀಡಿ ತುಪ್ಪ ಕಡಿಮೆ ಆಗತ್ತ, ಕಾಳಿ ಸಂಖ್ಯೆ ಬಂದಪ್ಪ ತುಪ್ಪ ಆಗೈತ್ರಿ ಅಂತ. ಆಗ್ತೈತೆ ಯಾಕೋ ಹೋಗಿ ಗಂಗವನ್ ಕಡೆ ಒಂದು 11 ಕೊಡ ತುಂಬ್ರು. 11 ಕೊಡ ನೀರು ತುಂಬ್ಕೊಂಡ್ ಬಂದಿರುತ್ತ. ಆ ಹೊಳ್ಯಾಗ ತುಂಬುವಾಗ ನೀರು ಇರ್ತತ್ತ, ನೀಡುವಾಗ ತುಪ್ಪ ಆಗಿದ್ದತ್ತ. ಹಂಗ ಮಾಡೋದು ನಿಮ್ಮದಲ್ಲಿ ರೈತನ್ ತಾಕತ್ತ. ನೀರ್ ನಮ್ಮ ನಗ್ತಾಳೆ, ಹೆಂಗ್ ನಕ್ಕೋತಿರ್ಬೇಕ. ಹಸನ್ನುಕ್ಕಿ ಸದಾ ಸುಕ್ಕಿ. ಹಾಗೆ ಅವರು ಕುಡ್ದಾರು ಮಾಡ್ಯಾರಂತ ಮಹಾತ್ಮರು ತಮ್ಮ ಯೋಗ ದೃಷ್ಟಿಯಿಂದ ಬಹಿರ್ಮುಖವಾಗಿ ವಿಷಯಾದ ಕಡೆಗೆ ಮನಸ್ಸು ಹೋಗಬಾರದಂತ ಪತ್ರಿ, ಬಿಲ್ಪತ್ರಿ, ಗಾಂಜಿ, ಸೆರೆ ತಗೊಂಡು ಆನಂದ ಆಗಿದ್ದಾರೆ ಪುಣ್ಯಾತ್ಮರೇ. ನಾವು ಮಾಡೋದಲ್ಲ ಅದ. ಸಂಘದಿಂದ 2 ಉಂಟು. ಸಂಘದಲ್ಲಿ 2 ಅದಾವ ಮನುಷ್ಯ. ಸಂಘ ಬಹಳ ಚಲೋ ಅಂತ ಸಂಘ. ಅರಿತವರ ಸಂಘ ಮಾಡ, ಅರಿತವರ ಸಂಘವ ಮಾಡಿ ಮೊಸರು ಹೊಸದು ಬೆಣ್ಣೆಯ ಕೊಂಬಂತೆ. ಬೆನ್ನಿ ತಿಗರ ಎಷ್ಟು ಆರೋಗ್ಯ, ಶರೀರಕ್ಕೆ ಆರೋಗ್ಯ ಇರ್ತೈತಿ. 10 ಲೀಟರ್ ಹಾಲು ಕುಡಿದು 4 ಚಮಚ ತುಪ್ಪ ತಿನ್ನೋದು ಹಂಗ್ಯಾಂಗ ಆಕತ್ರಿ. ಏನ್ 20 ಹೋಳಿಗೆ ತಿಂದ್ರ ಒಂದು ಲಳಿಗೆ ಜಗ್ಗಿದಂಗ ಆಗುದಿಲ್ಲತ್ತೈತಿ. ನೀ ಏನ್ ಮಾಡವಾಗಿ ಹೌದಿಲ್ಲ? ಮತ್ತೆ ಇದ ಬಾಳ ಹೆಚ್ಚಾಗೈತಿ. ಅಲ್ಲಲ್ಲ, ನಮ್ಮ ಶಾಸ್ತ್ರ ಹೇಳಿಲ್ಲ ಅದನ್ನ. ಶರಣರ ಸಂಘವೇ ಲೇಸು, ಶಾಂತರೊಡನಾಡು, ಶಾಂತರೊಸೆದು ಹೌದೆಂದು ಬಣ್ಣಿಸುವ ವರ್ತನೆಯನ್ನು ಬೇಡುವೆನಬವ. ಹೇ ಪರಮಾತ್ಮ, ಮಹಾತ್ಮರ ಹೌದನ್ನಬೇಕು. ಹಂಗ ಅದನ್ನ ಕೊಡು ಅಂತೇಳಿ ಶ್ರೀಮನ್ ನಿಜಗುಣ ಆಗಿರ್ತಕ್ಕಂಥ ನೀತಿ ಕ್ರಿಯಾಸ್ತರಿ 19ನೇ ಪದ್ಯದಲ್ಲಿ ಬಿಡ್ಕೊಂಡಾರೆ. ಶಾಂತರೊಡನಾಡು, ಮಹಾತ್ಮರ ಸಂಘದಲ್ಲಿ ಆಗಿರ್ತಕ್ಕಂಥದನ್ನ ಆಡು, ಅವ್ರ ಕೂಡ ಕೂಡು, ಅವರು ಕೂಡ ಅವರು ಕೂಡ ಇರುವುದರಿಂದ ನಮಗೆ ದೋಷ ಇಲ್ಲ, ನಮಗೆ ಯಾವುದೂ ಬರಂಗಿಲ್ಲ. ಇರಬೇಕು ಹೆಂಗ ಮಹಾತ್ಮರ ಹೌದನ್ನೋ ಹಂಗಿರ್ಬೇಕು. ಅದಕ್ಕಾಗಲಿ ಶಾಂತರೊಡನಾಡು, ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಲ ಹುದುನರಿಗೆ ಮುಕ್ತಿ, ದುರಿತ ಕರ್ಮವನ್ನೊಲ್ಲದಿರು, ಪಾಪ ಕರ್ಮವನ್ನು ಮಾಡಕ್ ಹೋಗಬೇಡ, ಹರನಡಿವಿಡಿ, ಶಾಂತರೊಡನಾಡು. ಶಾಂತರ ಮಹಾತ್ಮರಾಗಿರ್ತಕ್ಕಂಥ ಅವರಲ್ಲಿ ಶಾಂತಿ ಅದ. ಅದಕ್ಕಾಗಿ ಸತ್ಯವಂತರ ಸಂಘವಿರಲು ನಿತ್ಯ ತೀರ್ಥವೇತಕ್ಕೆ, ನಿತ್ಯ ಜ್ಞಾನಿಯಾದ ಬಳಿಕ ಚಿಂತೆ ಏತಕ್ಕಂತ ಮಹಾತ್ಮರೆಲ್ಲ ಅವ್ರ ಅಭಿಪ್ರಾಯ ಏನಂತಂದ್ರ, ಒಳ್ಳೆಯವನಾಗಪ್ಪ ನೀನು, ಅಡ್ಡದಾರಿ ಹಿಡಿಬೇಡ. ಮನುಷ್ಯ ಅಡ್ಡದಾರಿ ಹಿಡಿಯಾಕ ಮನಸ್ಸೇ ಕಾರಣ, ಸತ್ಸಂಗ ಬರಾಕ ಅದು ಮನಸ್ಸೇ ಕಾರಣ. ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಯಾವ್ದು, ಊರು ಬಿಟ್ಟು 1 ಕಿಲೋಮೀಟರ್ ತೆತ್ತರ್ಗ ಊರು, ನಿಮ್ಗೆ ಕರ್ಕೊಂಡ್ ಬಂದಿದ್ದು ಯಾವ ಸೈಕಲ್ ಮೀಟ್ರು, ಕಾರ್ ಗಾಡಿಯೋ, ಜೀಪು, ಯಾವ್ರ ಕಾಲು, ಯಾವ್ದು ಕಾಲ ಅಲ್ಲ. ಹಾ ರೀ ಶರಣಪದ್ದ, ಮನಸ್ಸೇ ಕಾರಣ. ಮನಸ್ಸು 6 ಗಂಟೆಗೆ ಚಾಲೂ ಮಾಡ್ತಾರ ಅಪ್ಪರ. ಅಂತಿಮ ಸತ್ಯ ಅನುಗುಡ್ದ ಒಟ್ಟು ಇವು ಜಜ್ಗೊಂಡು ಒಟ್ಟು ಬಡ ಹೆಂಗೆ ಓಡಿ ಬಿಡ್ತೀರಿ. ವಾಕಿಂಗು ಆಕೈತಿ, ಎರಡು ಲಾಭ ಆಕೈತಿ. ಮತ್ತೆ ನೀವು ಆಗಿರ್ತಕ್ಕಂಥ ಪ್ರಸಾದ ಮಾಡಿ 1 ಕಿಲೋಮೀಟರ್ ಹೋಗುವ, ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡಾಡ್ಕೋತ ಇವ ಹೆಂಗೆ ಹೇಳಿ ಚಂದ ಇವ್ವ ಅಂತ ತಿಳ್ಕೊಂಡು ನಿಮ್ ಸುದ್ದಿ ಏನು ಹೇಳ್ಬೇಕು. ಇವ್ವ ಆನಂದ ಇರೋದು, ನಕ್ಕೋತಾಗಿರೋದ. ಹಸನ್ಮುಖಿ ಸದಾ ಸುಖಿ. ಈ ಸಾಕೋರವ್ರು ನಗಂಗಿಲ್ಲ. ಅವ್ರು ಊಟ ಆತನ್ರಿ, ಹ್ಞೂನ್ರಿ. ನಾಷ್ಟ ಆತನ್ರಿ, ಹ್ಞೂನ್ರಿ. ಎದ್ರೇನ್ರಿ, ಕಣ್ಣ ತೆಗಿಯಂಗಿಲ್ಲ. ಯಮ ಬಂದಾಗ ಕಣ್ ತೆಗಿಯು ಸಾಕೋರ್ಗಳು. ಏನ್ ಮಾಡೋದು, ಆ ಸಾಕೋರು ನಗು ಇಲ್ಲ. ಹಾಗೆ ಆನಂದ ಇರ್ಬೇಕು. ಅದಕ್ಕಾಗಿ ಶಾಂತರೊಡನಾಡು,
ಮಹಾತ್ಮರ ಸಂಘದಲ್ಲಿ ಆಗಿರ್ತಕ್ಕಂಥ ಬಹಳ ದೊಡ್ಡ ಶಕ್ತಿ ಐತಿ ಪುಣ್ಯಾತ್ಮರೇ. ನಾ ಸಾಲಿ ಪಲಿ ಕಲಿತಾವಲ್ಲ, ನಾ ಸಾಲಿ ಹಿಂದ್ ಹಾದಾವಲ್ಲ, ಮಹಾತ್ಮರ ಸೇವಾ ಮಾಡಿ ಮಹಾತ್ಮರ ಕೂಡ ಕೂಡ್ ಕೇಳಿ ಜ್ಞಾನ ನನಗೆ ಓದಾಕ ಬರಂಗಿಲ್ಲ. ಸಾಲಿ ಹಿಂದ ಹಾದಾವಲ್ಲ, ಇಂಥ ಮಹಾತ್ಮರ ತಪಸ್ವಿಗಳಾಗಿರ್ತಕ್ಕಂಥ ಬುದ್ಧಿಜೀವರ ಸೇವಾದಿಗಳಾಗಿರ್ತಕ್ಕಂಥ ತತ್ವಜ್ಞಾನಗಳ ಸೇವಾ ಮಾಡಿ ಕೇಳಿ ಜ್ಞಾನ. ಕೇಳಂ ಜ್ಞಾನಂ ವದರಂ ರಾಗಂ ಮುದುಡಂ ರೋಗಂ ಉಗುಳಂ ರೋಗಂ. ಎಷ್ಟು ಮೂಲಕ ಈ ಮೂಲಕನಾಗ ತಿಳಕಾಗ್ಬೇಕು ಅಯ್ಯವ್ವ. ಅವುಗಳು ನಗ್ತಾರ ಎಟ್ಟ ಹಂಗ ನೋಡಿ, ನೀವೇ ನಗ್ತು ಲಕ್ಷ ಕೊಡ್ರಿ. ಮೂಲಕ ಕೇಳವ ವದರಂ ರಾಗಂ ಸರಿಗಮ ಪದನಿಸ ಬದನಿ ಹಾಡಿ ಅಪ್ಪಗಳ ಕಂಠ ಎಷ್ಟು ಚಂದ ಐತಿ ನೋಡಿ. ನಿನ್ನ ಮಲ್ಲಿಗೆ ಹೂವಿನ ನಲ್ಮದ ಆರೋಗ್ಯ ಎಷ್ಟು ಚಂದ ಅಂದ. ಹಾಗೆ ವದರಂ ರಾಗಂ ಕೇಳಂ ಜ್ಞಾನಂ ಉಗುಳಂ ರೋಗಂ. ಯಾರು ಉಗುಳು ಪಿಚಕ್ ಉಗುಳು ಎಲಿ ತಿಂದವ್ರು ಉಗುಳು ಅಪ್ಪಡಂದ ಅಟ್ಟಿ ಹಾಕಿಟ್ಟ ಆ ಗಾಡ್ಯಾಗ ಊಟ ಹಾಕಿದ್ದಂಗ ಹಾಕ ಮುಂದೆ ಹೆಂಗ ಆ ಮುದುಕ ಶರಣ ಬಿದ್ದ ನೋಡಿ ಬಾಯಾಗ ಒಂದೂವರೆ ಏನ್ ಮಾಡೋದು ಹಲ್ಲ ಹೋಗ್ಯಾವ. ಚಲೋ ಗಂಟು ಬಿದ್ದತಾನ ಇನ್ನ ಹೋಗುತ್ತಾಗ ಗಂಟುಗಳವ. ನೀವು ಬಿಡವಲ್ಲ, ನೀವು ಎಲ್ಲರೂ ಎದ್ದು ಮನಿಗೆ ಹೋದ್ರೆ ಮಾಯಕ್ ತೊಂದು ಮನಿಗೆ ಬಂದು ಹೇಳಬೇಕಣ್ಣ. ಹೊಟ್ಟೆ ಬಿಡಂಗಿಲ್ಲ ಅವನು. ನನಗೆ ಹೇಳ್ಯಾರ 1.5 ತಾಸು ಹೇಳಂದಾರ 1.5 ತಾಸು ಹೇಳವಣ. ಇನ್ನ ಅಡಿಗೆ ಈಗ ಚಲೋ ಮಾಡ ಹುಲಿ ಹತ್ತುವತ್ತು ಅದು ಈಗ ಚಲೋ ಮಾಡ್ಯಾರ. ಈಗ ಚದಕೈತಿ ಅನ್ನ ಆಗೈತಿ, ಅನ್ನ ಆಗುತ್ತಕ್ಕ ನಾ ಹೇಳ್ತೀನಿ, ಸಾರು ಆಗುತ್ತಕ್ಕ ಅವ್ರು ಹೇಳ್ತಾರ. ಸಾರು ಉಂಡು ಮನಿಗೆ ಪಾರಾಗೋದು. ಜೈ ಮಂಗಲಂ ಜೈ ನಮ ಪಾರ್ವತೇ ಶಿವ ಹರ ಹರ. ಮಲ್ಲಿಕಾರ್ಜುನ ಸ್ವಾಮಿ ಮಹಾರಾಜ್ ಕಿ, ಸಿದ್ದೇಶ್ವರ ಸ್ವಾಮಿ ಮಹಾರಾಜ್ ಕಿ, ಸನ್ಮುಖಾನಂದ ಸ್ವಾಮಿ ಮಹಾರಾಜ್ ಕಿ, ಈರೈ ಸ್ವಾಮಿ ಮಹಾರಾಜ್ ಕಿ, ಸುಮ್ಮಕುಂತ ಮಹಾರಾಜ್ ಕಿ. ಶವ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವೇ ನಮಃ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರು ಪರಂಪರೆಗೆ ಹಣಿಮಣೆದು ಪ್ರವಚನವನ್ನು ನೀಡಿರುವ ಹಿರಿಯರಾದ ಶ್ರೀ ಮಾರುತಿ ಶರಣರಿಗೆ ವಂದಿಸಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಶಾಂತರೊಡನಾಡು. ನಮಗ ದುಃಖ ಆಗಲಿಕ್ಕೆ ಮುಖ್ಯ ಕಾರಣ ನಾವು ಮಾಡುವಂತಹ ಸಂಘ. ಅಂದ್ರೆ ನಾವು ಯಾರ ಜೊತೆಗೆ ಇರ್ತೀವಿ ಅವರ ಪ್ರಭಾವ ನಮ್ಮ ಮೇಲೆ ಆಗುತ್ತೆ. ನಾವು ಒಕ್ಕಲಿಗರ ಜೊತೆಗಿದ್ದೀವಿ ಅಂದ್ರೆ ಒಕ್ಕಲತನದ ಜ್ಞಾನ ನಮಗೆ ಬರ್ತದೆ. ವ್ಯಾಪಾರಿಗಳ ಸಂಘವನ್ನು ಮಾಡಿದೀವಿ ಅಂದ್ರೆ ಹೆಂಗ ವ್ಯಾಪಾರ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಶಿಕ್ಷಕರ ಸಂಘವನ್ನು ಮಾಡಿದೀವಿ ಅಂದ್ರೆ ಹೆಂಗ ಹೇಳಬೇಕು, ಹೆಂಗ ಪಾಠ ಮಾಡಬೇಕು ಅದು ಗೊತ್ತಾಗುತ್ತೆ. ಹಾಡುವವರ ಸಂಘ ಮಾಡಿದೀವಿ ಅಂದ್ರೆ ಸಪ್ತ ಸ್ವರಗಳಿಂದ ಸುಲಲಿತವಾಗಿ ಸುಶ್ರಾವ್ಯವಾಗಿ ರಾಗ ತಾಳ ಸಹಿತವಾಗಿ ಹೆಂಗ ಹಾಡುವುದು ಅಂತ ಕಲಿತಾನ ಮನುಷ್ಯ. ಬರೀ ಒಬ್ಬ ಕಲ್ಲನ್ನ ಕೆತ್ತುವಂತಹ ಶಿಲ್ಪಿಯ ಹತ್ತಿರ ದಿನ ಬಂದು ಒಂದು ಹುಡುಗ ಕೂಡ್ತಿತ್ತು. ನೋಡಿನ ಆ ಹುಡುಗ ಒಬ್ಬ ದೊಡ್ಡ ಶಿಲ್ಪಿ ಆದ. ಅವೇನ ಆ ಶಿಲ್ಪಶಾಸ್ತ್ರವನ್ನು ಓದ್ಲಿಲ್ಲ, ಏನಿಲ್ಲ, ಬರೀ ನೋಡಿ. ಹಾಗೆ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರ, ಹಿರಿಯರು ಏನು ಮಾಡ್ತಾರ ಅದನ್ನ ನೋಡಿನ ಮಕ್ಕಳು ತಯಾರಾಗ್ತಾರ.
ಇವ್ರ ಮಕ್ಕಳು ಹಿಂಗ್ಯಾಕ ಅದಾರ ಅಂತ ಕೇಳಿದ್ರ ಅವ್ರ ಮನೆಯಲ್ಲಿ ಏನೇನು ಮಾಡ್ತಾರಲ್ಲ ಅದನ್ನೆಲ್ಲ ಮಕ್ಕಳು ಮಾಡ್ತಿರ್ತಾವ. ಮಕ್ಕಳಿಗೆ ಭಾಷಾ ಜ್ಞಾನ ಇರುವುದಿಲ್ಲ, ನಾವು ಹೇಳಿದ್ದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇರುವುದಿಲ್ಲ. ಆದ್ರ ನಾವು ಏನು ಮಾಡ್ತೀವಿ ಅದನ್ನು ನೋಡ್ತಾರ. ಹೀಗಾಗಿ ನೋಡಿ ನೋಡಿನ ಮಕ್ಕಳು ಕಲಿತಾವ. ಆದ್ದರಿಂದ ನಾವು ಎಂಥವರ ಸಂಘ ಮಾಡಬೇಕು ಅಂತ ಕೇಳಿದ್ರೆ ಶಾಂತರ ಸಂಘವನ್ನು ಮಾಡಬೇಕು. ಶಾಂತರು ಅಂದ್ರೆ ಯಾರು? ಅದು ಒಂದು ಪ್ರಶ್ನೆ. ಶಾಂತರು ಅಂದ್ರ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು. ಸುಖದಲ್ಲಿ ದುಃಖದಲ್ಲಿ ಒಂದೇ ರೀತಿ ಇರಬೇಕು ಅವರು. ಲಾಭ ಆದರೂ ಹಾಗೇ ಇರಬೇಕು, ಹಾನಿಯಾದರೂ ಹಾಗೇ ಇರಬೇಕು. ಸನ್ಮಾನ ಸಿಕ್ಕರೂ ಹಾಗೇ ಇರಬೇಕು, ಅಪಮಾನ ಆದರೂ ಕೂಡ ಅಷ್ಟೇ ಶಾಂತವಾಗಿರಬೇಕು. ಮನಸ್ಸು ಹೊಯ್ದಾಡ್ಲಾರ್ದಂಗಿತ್ತು ಅಂದ್ರೆ ಅಂಥವರಿಗೆ ಸಂತರು ಮಹಾತ್ಮರು ಅಂತ ಕರೀತಾರೆ. ನಾವು ಯಾವಾಗಲೂ ನಮ್ಮ ಮನಸ್ಸ ಹೊಯ್ದಾಡ್ಕೋತಿರ್ತದೆ. ಮತ್ತೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಉದ್ವೇಗ, ಶಾಂತಿ ಅನ್ನೋದೇ ಇಲ್ಲ. ಯಾವಾಗಲೂ ಗದ್ದಲ ಗದ್ದಲ ಗದ್ದಲ. ಹೊರಗಿನ ಸಂತಿ ಬರೀ ಒಂದು ದಿವಸ ಇದ್ರ ಈ ಒಳಗಿನ ಸಂತಿ ಸಾಯುವವರೆಗೆ ಮುಗಿಯುವುದೇ ಇಲ್ಲ. ಅಷ್ಟು ಗದ್ದಲ ನಮ್ಮ ಮನಸ್ಸಿನಲ್ಲಿ. ಹೀಗಾದ್ರ ನಮಗ ಪರಮಾತ್ಮನ ದರ್ಶನ ಹೆಂಗಾಗಲಿಕ್ಕೆ ಸಾಧ್ಯ? ಪರಮಾತ್ಮ ಅಂದ್ರೆ ಯಾರು? ಪರಮ ಶಾಂತ ರೂಪನಾಗಿರುವಂಥವನೇ ಪರಮಾತ್ಮ. ಪರಮಾತ್ಮ ಅಂದ್ರೆ ಗದ್ದಲ ಮಾಡ್ಕೋತಿರೋ ಪರಮಾತ್ಮನಲ್ಲ, ದೇವರಲ್ಲ. ಇಷ್ಟೆಲ್ಲಾ ಜಗತ್ತನ್ನ ನಿರ್ಮಾಣ ಮಾಡಿ ಇದೇ ಜಗತ್ತಿನಲ್ಲಿದ್ರು ಕೂಡ ದೇವರು ಹೆಂಗದನಂದ್ರ ಶಾಂತವಾಗ್ಯದ. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯಾಹ ಚಿತ್ರಂ ವಟತರೋರ್ಮೂಲೆ ವೃದ್ಧ ಶಿಷ್ಯ ಗುರುರ್ ಯುವ. ಒಂದು ಆಲದ ಮರದ ಕೆಳಗಡೆ ವಯಸ್ಸಾದಂತ ಶಿಷ್ಯರು ಕುಂತಾರ, ಒಬ್ಬ ಯುವಕನಾದಂತಹ ಗುರು ಕುಂತಾನ. ಗುರುಗಳು ಏನು ಉಪದೇಶ ಮಾಡಿದ್ರು ಅಂದ್ರೆ ಏನೂ ಇಲ್ಲ. ಗುರೋಸ್ತು ಮೌನಂ ವ್ಯಾಖ್ಯಾನಂ. ಬ್ರಹ್ಮ ತತ್ವ ಹೇಗದ, ದೇವ್ರ ಹೆಂಗದಾನಂದ್ರ ಅದನ್ನ ಮಾತಿನಿಂದ ಹೇಳಕ್ ಬರುವುದಿಲ್ಲ. ದೇವ್ರ ಹೆಂಗದಾನಂದ್ರ ದೇವ್ರ ಶಾಂತ ಅದಾನ, ಅದಕ್ಕಾಗಿ ಗುರುಗಳು ಮೌನ ಆದರು. ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯಾಹ. ಇವರ ಶಾಂತವಾಗಿ ಮೌನವಾಗಿ ಕುಳಿತದ್ದನ್ನು ನೋಡಿ ಶಿಷ್ಯರ ಸಂಶಯಗಳು ಕೂಡ ಪರಿಹಾರ ಆದವು. ಹಾಗೆ ಶಾಂತಿಯೇ ನಮ್ಮ ಜೀವನದ ಮೂಲ ಗುರಿಯಾಗಬೇಕು. ನಾವು ಶಾಂತಿಯನ್ನ ಆರಾಧಿಸಬೇಕು. ನಮ್ಮ ಎಲ್ಲಾ ಆಧ್ಯಾತ್ಮಿಕ ಸಾಧನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಶಾಂತನಾಗುವುದು. ಪ್ರಪಂಚದಲ್ಲಿ ಸದಾ ಗದ್ದಲ, ಪರಮಾರ್ಥದಲ್ಲಿ ಸದಾ ಶಾಂತಿ ಇರ್ತದೆ. ಇವರಿಗೆ ಇಷ್ಟೇ ವ್ಯತ್ಯಾಸ. ಯಾವಾಗಲೂ ಗದ್ದಲದಲ್ಲಿರುವಂಥವರು ಪ್ರಾಪಂಚಿಕರು. ಬರೀ ಲಗ್ನ ಆದವರು ಅಷ್ಟೇ ಪ್ರಾಪಂಚಿಕರಲ್ಲ. ಯಾರ ಗದ್ದಲದಲ್ಲಿ ಇರ್ತಾರ, ಯಾರ ಮನಸ್ಸು ಸದಾ ಹೊಯ್ದಾಡ್ತಾ ಇರ್ತದ ಅವರು ಪ್ರಾಪಂಚಿಕರು. ಯಾರ ಮನಸ್ಸು ಸದಾ ಕಾಲದಲ್ಲಿಯೂ ಶಾಂತವಾಗಿರುತ್ತದನೋ, ಯಾರು ಮುಖ ಸದಾ ಕಾಲ ಪ್ರಸನ್ನವಾಗಿರುತ್ತದನೋ ಅವರು ಮಹಾತ್ಮರು, ಅವರು ಶ್ರೇಷ್ಠ ಜ್ಞಾನಿಗಳು, ಸಂತರು. ಹೀಗ ಶಾಂತರೊಡನಾಡು. ಆದ್ರೆ ಶಾಂತರು ನಮ್ಮ ಸುಲಭದ, ನಮಗೆ ಸಮೀಪದಲ್ಲಿ ಸಿಗುವುದು ಬಹಳ ಕಷ್ಟ. ಯಾಕೆ ಅಂದ್ರ ನಮಗ ರೊಕ್ಕ ಗಳಿಸಿದಂತಹ ಜನ ಸಿಗ್ತಾರ. ಅಷ್ಟೇ ಅಲ್ಲದೆ ರಾಜ ಮಹಾರಾಜರು, ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂತವರು ಸಿಗ್ತಾರ. ಶಕ್ತಿ ಸಾಧನೆಯನ್ನ ಮಾಡಿದಂತಹ ಪೈಲ್ವಾನರು ನಮಗೆ ನೋಡ್ಲಕ್ ಸಿಗ್ತಾರ. ಆದರೆ ಯಾರ ಮನಸ್ಸನ್ನ ಶಾಂತವಾಗಿ ಇಟ್ಟುಕೊಂಡಾರಲ್ಲ ಅಂತಹ ಸಂತರು ಸಿಗುವುದು ಬಹಳ ಕಷ್ಟ.
ಶಾಂತಿ ಯಾವಾಗ ನಮಗ ಅನುಭವಕ್ಕೆ ಬರ್ತದಂದ್ರ ಯಾವಾಗ ಹೇಳ್ತಾರ ಅವರು, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಒಬ್ಬ ಮನುಷ್ಯ ಮಹಾತ್ಮ ಆಗ್ಯಾನಂತ ಹೆಂಗ ಕಂಡು ಹಿಡಿಯುವುದು? ಅದನ್ನು ಕಂಡು ಹಿಡ್ಲಿಕ್ಕೆ ಒಂದ ಮಾನದಂಡ ಯಾವುದು, ಗುಣಲಕ್ಷಣಗಳೇನು ಅಂತ ಕೇಳಿದ್ರ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತಾನ್ ಸರ್ವಾನ್ ಕಾಮಾನ್ ಯದಾ ಪ್ರಜಹಾತಿ. ಯಾವಾಗ ನಮ್ಮ ಮನಸ್ಸಿನಲ್ಲಿರುವಂಥ ಸರ್ವ ವಿಧವಾದ ಆಸೆಗಳು, ಇಚ್ಛೆಗಳು, ಬಯಕೆಗಳು, 108 ರೀತಿಯ ಭಾವನೆಗಳು, ವಿಚಾರಗಳು, ಕಲ್ಪನೆಗಳು, ಇವು ಎಲ್ಲವೂ ಯಾವ ಕ್ಷಣಕ್ಕೆ ಶಾಂತ ಆಗ್ತಾವಲ್ಲ, ಯಾವಾಗ ಒಂದಿಷ್ಟು ಏನು ಆಸೆಗಳು ಉಳಿಯುವುದೇ ಇಲ್ಲಲ್ಲ, ಆ ಕ್ಷಣಕ್ಕೆ ಏನಾಗ್ತದಂದ್ರ ಆತ್ಮನ್ನೇ ವಾತ್ಮನ ತುಷ್ಟ. ಈಗ ನಾವು ಹೆಂಗ ಸಂತೋಷ ಪಡ್ತೀವಿ ಅಂದ್ರೆ, ಸ್ವಲ್ಪ ಊಟ ಆಯ್ತು ಅಂದ್ರೆ ಸಂತೋಷ ಸಿಕ್ತು ಅಂತ ಭಾವಿಸ್ತೀವಿ, ಸ್ವಲ್ಪ ರೊಕ್ಕ ಸಿಕ್ಕಿತು ಅಂದ್ರೆ ಸಂತೋಷ ಆಯ್ತು ಅಂತ ಭಾವಿಸ್ತೇವೆ, ಸ್ವಲ್ಪ ಅಧಿಕಾರ ಸಿಕ್ಕಿತು ಅಂದ್ರೆ ಶಾಂತಿ ಸಿಕ್ಕಿತು ಅಂತ ತಿಳ್ಕೊತೀವಿ. ಆದ್ರ ಶಾಂತಿ ಅನ್ನೋದು ಹೊರಗೆ ಎಲ್ಲಿಯೂ ಇಲ್ಲ. ಆತ್ಮನ್ನೇ ಆತ್ಮನ ತುಷ್ಟ, ಆತ್ಮನಿ ಏವ ಆತ್ಮನ ತುಷ್ಟ. ತಾನು ತನ್ನಲ್ಲೇ ಯಾವಾಗ ಸಂತೋಷ ಪಡ್ತಾನಲ್ಲ, ಆವಾಗ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಆವಾಗ ಒಬ್ಬ ಮನುಷ್ಯ ಸಂತ ಮಹಾತ್ಮ ಅಂತ ಕರೆಸ್ಕೊಳ್ತಾನ. ಹೊರಗೆ ಎಲ್ಲಿಯೂ ನಾವು ಹುಡುಕಾಡಿದರೆ ಶಾಂತಿ ಅನ್ನೋದು ಸಿಗುವುದಿಲ್ಲ. ಎಲ್ಲದ ಅದು ನಮ್ಮ ಒಳಗೆ ಅದ. ಅಸಾರೇ ಖಲು ಸಂಸಾರೇ ಸುಖ ಭ್ರಾಂತಿ ಶರೀರಿಣ ಲಾಲಾಪಾನಮಿವಾಂಗುಷ್ಠೆ ಬಾಲಾನಾಂ ಸ್ತನ್ಯ ವಿಭ್ರಮ. ಒಂದು ಮಾತು ಹೇಳ್ತಾರ, ಈ ಸಂಸಾರದೊಳಗೆ ಸುಖ ಅನ್ನುವಂಥದ್ದಿಲ್ಲ. ಮತ್ತಿಲ್ಲದೇ ಇದ್ರು ಇಷ್ಟು ಜನ ಎಲ್ಲ ಸಂಸಾರದೊಳಗೆ ಸುಖ ಅದ ಅಂತ ಹೊರಟಾರಲ್ಲ. ಭೂಮಿಯಲ್ಲಿ ಸುಖ ಅದ ಅಂತ ಹೋದ್ರು ರಾಜ ಮಹಾರಾಜರು, ರೊಕ್ಕದಲ್ಲಿ ಸುಖ ಅದ ಅಂತ ಹೋದ್ರು ಅವರು ಶ್ರೀಮಂತರು, ಅಧಿಕಾರದಲ್ಲಿ ಸುಖ ಅದ ಅಂತ ಹೋದ್ರು ಅವರ ಅಧಿಕಾರಿಗಳು. ಆದ್ರ ಸುಖ ಅನ್ನೋದು ಇದು ಎಲ್ಲಿಯೂ ಹೊರಗಿಲ್ಲ. ಅಸಾರೇ ಖಲು ಸಂಸಾರೇ, ಮಹಾತ್ಮರು ಹೇಳುವಂತಹ ಸತ್ಯವಾದ ಮಾತುಗಳಿವು. ಸಂಸಾರದಲ್ಲಿ ಸುಖ ಅನ್ನುವಂಥದ್ದೇ ಇಲ್ಲ. ಸುಖ ಭ್ರಾಂತಿ ಶರೀರಿಣ. ಆದರೂ ಕೂಡ ನಮಗ ಏನನಿಸಿದೆ ಅಂದ್ರ ಸಂಸಾರದಲ್ಲಿ ಸುಖ ಇದೆ ಅಂತ ಭ್ರಮ ಆಗಿದೆ. ವಾಸ್ತವದಲ್ಲಿ ಅಲ್ಲಿ ಸುಖ ಇಲ್ಲ. ಲಾಲಾಪಾನಮಿವಾಂಗುಷ್ಠೆ ಬಾಲಾನಾಂ ಸ್ತನ್ಯ ವಿಭ್ರಮ. ಸಣ್ಣ ಹುಡುಗರು ಅವು ತಮ್ಮ ಬಟ್ಟನ್ನೇ ಚೀಪ್ತಿರ್ತಾವ. ಯಾಕಂದ್ರ ಹಾಲು ಬರ್ತದಂತ ತಿಳ್ಕೊಂಡಿರ್ತಾವ. ತಪ್ಪ ಕಲ್ಪನಾ. ತಾಯಿಯ ಹಾಲು ಇದೇ ಬಟ್ಟಿನೊಳಗ ಬರ್ತದಂತ ಹೆಂಗ ಅವು ತಪ್ಪು ತಿಳ್ಕೊಂಡು ಆ ಬಟ್ಟನ ಬಾಯಿಂದ ತೆಗೆಯುವುದೇ ಇಲ್ಲ ಸಣ್ಣ ಮಕ್ಕಳು. ಆಗ ಈ ನಾವು ಕೂಡ ಅಜ್ಞಾನಿಗಳಾದಂಥವರು ಕೂಡ ಸಂಸಾರದೊಳಗ ಸುಖ ಅದ ಅಂತ ಹೇಳಿ ಭ್ರಮ ಮಾಡಿಕೊಂಡು ಕುಂತಿದ್ದೀವಿ. ಇಲ್ಲಿ ಸುಖ ಇಲ್ಲ, ಇಲ್ಲಿ ಶಾಂತಿ ಇಲ್ಲ. ಅದಿರುವುದು ಎಲ್ಲಿ? ನಮ್ಮಲ್ಲಿಯೇ. ಹೀಗಾಗಿ ಶಾಂತರೊಡನಾಡು. ಮಹತ್ಸಂಗಸ್ತು ದುರ್ಲಭ ಅಗಮ್ಯ ಅಮೋಘಶ್ಚ. ಮಹಾತ್ಮರಾದಂಥವ್ರು ಸಿಗುವುದು ಬಹಳ ಕಷ್ಟದ. ಎಷ್ಟು ರೊಕ್ಕ ಕೊಡ್ತೀವಂದ್ರೂ ಕೂಡ ಒಬ್ಬ ಮಹಾತ್ಮ ಸಿಗುವುದಿಲ್ಲ. ನಾವು ಮಾರ್ಕೆಟ್ನಿಂದ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಸಿಂಹಾಸನ, ಒಬ್ಬ ರಾಜನನ್ನೇ ಖರೀದಿ ಮಾಡಬಹುದು, ಒಂದು ದೇಶವನ್ನೇ ಕೊಂಡುಕೊಳ್ಳಬಹುದು. ಯಾರನ್ನ ಬೇಕಾದ್ರೂ ಕೂಡ ರೊಕ್ಕದಿಂದ ಖರೀದಿ ಮಾಡಬಹುದು. ಆದರೆ ಒಬ್ಬ ಮಹಾತ್ಮನನ್ನ, ಒಬ್ಬ ಸಂತನನ್ನ, ಒಬ್ಬ ಜ್ಞಾನಿಯನ್ನ ಯಾರೂ ಖರೀದಿ ಮಾಡ್ಲಿಕ್ಕಾಗುವುದಿಲ್ಲ. ಯಾರೂ ಕೂಡ ಅವನನ್ನ ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳುವಷ್ಟು ಸಮರ್ಥರಲ್ಲ. ಹೀಗಾಗಿ
ಮಹತ್ ಸಂಗಸ್ತು ದುರ್ಲಭ. ಮಹಾತ್ಮರ ಸಂಘ ಬಹಳ ದುರ್ಲಭ, ಸುಲಭಕ್ಕೆ ಸಿಗುವುದಲ್ಲ. ಅಗಮ್ಯ ಅಮೋಘಶ್ಚ. ಆದ್ದರಿಂದ ಶಾಂತರೊಡನಾಡು. ಎಲ್ಲಿ ಮಹಾತ್ಮರಿರ್ತಾರ, ಶಾಂತಿಯ ದೂತರಿರ್ತಾರ, ಅವರ ಹತ್ತಿರ ಹೋಗು. ಸ್ವಲ್ಪ ಸಮಯ ಆದರೂ ಕಳಿಬೇಕು. ಮುಂಜಾನೆದಿಂದ ಸಂಜೆಯವರೆಗೂ ನಾವು ಪ್ರಪಂಚಕ್ಕಾಗಿ ಸಮಯವನ್ನು ಕಳೆದ್ರು ಕೂಡ ಒಂದು ಸ್ವಲ್ಪ ಮಲಗು ಮುಂದಾದರೂ ಅಥವಾ ಎದ್ದ ಬಳಕಾದರೂ ಒಂದು 5 ನಿಮಿಷ 10 ನಿಮಿಷ ಆದರೂ ಮನುಷ್ಯ ತಲೆಯನ್ನ ಶಾಂತವಾಗಿ ಇಟ್ಕೋಬೇಕು. ಅದಕ್ಕಾಗಿ ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ನಾನು ಯಾರು ನಿಜವಾಗಿಯೂ ಈ ಆತ್ಮ ವಿಚಾರವನ್ನು ಮಾಡಬೇಕು, ಅವಾಗ ಶಾಂತನಾಗ್ತಾನ. ಅವಾಗ ಇವನಿಗೆ ಜೀವನದ ಮೂಲ ಸ್ವರೂಪದ ಅರಿವಾಗುತ್ತದೆ. ಹೀಗಾಗಿ ಶಾಂತರೊಡನಾಡು. ನಾವು ಹೆಂಗಿರ್ತೀವಲ್ಲ ಅದರ ಮೇಲಿನಿಂದ ನಮಗ ಮಹಾತ್ಮರು ಅಥವಾ ದುರಾತ್ಮರು ಅಂತ ಕರೀತಾರೆ. ಅರಿತವರು ಮತ್ತು ಅರಿಯದವರು. ರೊಕ್ಕ ರೂಪಾಯಿ ಕೀರ್ತಿ ವಾರ್ತೆಗಳಿಗಾಗಿ ಬಡದಾಡ್ತಿದ್ರು ಅಂದ್ರೆ ಅವ್ರಿಗೆ ಏನಂತ ಕರೀತಾರ? ಅರಿಯದವರು. ಅರಿಯದವರು ಅಂದ್ರ ತಿಳಿಲಾರದವರು ಅಂತ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹಸೆದು ಬೆಣ್ಣೆ ತೆಗೆದುಕೊಂಬಂತೆ. ತಿಳಿದವ್ರ ಜೊತೆ ಸಂಘ ಮಾಡಿದೀವಿ ಅಂದ್ರ ಏನು ಕಷ್ಟ ಇರ್ಲಾರ್ದನ ಸುಲಭದಲ್ಲಿ ನಮಗ ಅತ್ಯಂತ ಅಮೂಲ್ಯವಾದ ಕೆಡಲಾರದಂತ ತುಪ್ಪ ಸಿಗುತ್ತದೆ. 1000 ವರ್ಷ ಆದರೂ ತುಪ್ಪ ಕೆಡುವುದಿಲ್ಲ, 10,000 ವರ್ಷ ಆದರೂ ಕೆಡುವುದಿಲ್ಲ ತುಪ್ಪ. ಅಂತ ಕೆಡಲಾರದಂತ ತುಪ್ಪ ಸಿಗುತ್ತದ. ಅದೇ ನಾವು ತಿಳಿಲಾರದವ್ರ ಜೊತೆಗೆ ಸಂಘ ಮಾಡಿದೀವಿ ಅಂದ್ರೆ ಏನ್ ಸಿಗುತ್ತದ? ಜಗಳ ಸಿಗುತ್ತದೆ. ಅದಕ್ಕ ನಾವು ಕಲಹೋತ್ಸುಕರದಿವು ಅಥವಾ ಶಾಂತಿಯಲ್ಲಿ ಉತ್ಸುಕರಾಗಿದ್ದೀವೋ ಅಂತ ತಿಳ್ಕೋಬೇಕಾದ್ರೆ, ಒಂದೇನಾದ್ರೂ ಜಗಳ ನಡೆದಿತ್ತು ಅಂದ್ರೆ ಅಲ್ಲಿ ಯಾರೂ ನಿಲ್ಲಲಿಲ್ಲ ಅಂದ್ರೆ ತಿಳ್ಕೋಬೇಕು ಈ ಊರ ಶಾಂತಿ ಪ್ರಿಯವಾದ ಊರದ ಅಂತ ತಿಳ್ಕೋಬೇಕು. ಅದೇ ಒಂದು ಜಗಳ ನಡೆದಿತ್ತು, ಆ ಜಗಳ ನೋಡ್ಲಾಕ್ 500-600 ಜನ, ಓಣಿ ಒಳಗಿರುವಂತ ಜನ, ಊರೊಳಗಿರುವಂತ ಎಲ್ಲಾ ಜನ ಬಂದ ನಿಂತು ತಾವೇನು ಭೇದ ಇವ ಏನು ಭೇದ ಇದನ್ನ ನೋಡ್ಕೋತ ಉತ್ಸುಕರಾಗಿ ನೋಡ್ಕೋತ ನಿಂತರು ಅಂದ್ರ ಅದು ಜಗಳ ಗಂಟು ಊರದ ಅಂತ ತಿಳ್ಕೋಬೇಕು. ಆದ್ದರಿಂದ ನಾವು ಯಾವಾಗಲೂ ಶಾಂತಿಯ ಉಪಾಸಕರಾಗಬೇಕು. ಯಾವಾಗಲೂ ಕೂಡ ಸಂತ ಮಹಾತ್ಮರ ಸಾನ್ನಿಧ್ಯದಲ್ಲಿ ಕಾಲವನ್ನು ಕಳಿಬೇಕು. ನಮ್ಮ ಮನಸ್ಸಿನಲ್ಲಿಯೂ ಚಿಂತೆ, ನಮ್ಮ ಮುಖದ ಮ್ಯಾಲನೂ ಚಿಂತಿ ಗೆರೆಗಳ ಕಾಣುತ್ತವೆ. ಒಬ್ಬರ ಮುಖದ ಮ್ಯಾಲ ಆದ್ರೂ ಕೂಡ ಬುದ್ಧನಂಥ ಶಾಂತಿ ಅದ ಏನು? ಬುದ್ಧ ಅಂದ್ರ ಶಾಂತಿಯ ಪ್ರತಿಮೂರ್ತಿ ಅಂತ ಇದ್ದಂತವ ಬುದ್ಧ. ರಾಜಕುಮಾರ ರಾಜಗದ್ದುಗೆ ನೇರಿ ಸಿಂಹಾಸನವನ್ನು ಏರಿ ಚಕ್ರವರ್ತಿ ಅನಿಸ್ಕೊಳ್ಬೇಕಾದಂತಹ ಒಬ್ಬ ಸಿದ್ಧಾರ್ಥ ಎಲ್ಲವನ್ನು ಎದಕ್ಕೆ ತ್ಯಾಗ ಮಾಡಿದ ಅಂದ್ರೆ ಶಾಂತಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ. ಸಮಾಧಾನಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿ ತಪಸ್ವಿಯಾಗಿ ಬುದ್ಧನಾದ, ಭಗವಾನ ಬುದ್ಧನಾದ. ಅವನ ಪ್ರವಚನ ಕೇಳಾಕ ಜನ ಅಷ್ಟು ಬರ್ತಿರ್ಲಿಲ್ಲ, ಅವನ ಶಾಂತ ಮುಖವನ್ನ ನೋಡುವ ಸಲುವಾಗಿಯೇ ಜನ ಬರ್ತಿದ್ರು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರದಲ್ಲಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಅಂದ್ರೆ ಬುದ್ಧಿಜಿಯವರ ಗುರುಗಳು ಪ್ರವಚನವನ್ನು ಹೇಳುವಾಗ ಅಪ್ಪುಗಳು ಕನ್ನಡದಲ್ಲಿ ಪ್ರವಚನವನ್ನು ಹೇಳಿದ್ರೆ ಅಲ್ಲೆಲ್ಲ ಮಹಾರಾಷ್ಟ್ರ ಮರಾಠಿ ತಿಳಿಯುವಂತ ಜನ. ಆದರೂ ಅವರು ಮರಾಠಿ ಅವ್ರಿಗೇನು ಕನ್ನಡ ಗೊತ್ತೇ ಇಲ್ಲ. ಅಂಥ ಜನನೂ ಬಂದು ಅವರ ಪ್ರವಚನ ಕೇಳಾಕ ಮುಂದೆ ಕೂಡಿರ್ತಿದ್ರು. ಒಂದು ದಿವಸ ಅಪ್ಪುಗಳು ಕೇಳಿದ್ರಂತವ್ರಿಗೆ, ಅಲ್ಲ ನಿಮಗ ಕನ್ನಡ ತಿಳಿಯುವುದಿಲ್ಲ, ಮರಾಠಿ ಅಷ್ಟೇ ತಿಳಿತದ, ಆದ್ರೂ ಕೂಡ ನೀವು ಹೆಂಗಿಲ್ಲಿ ಬಂದು ಕೂಡ್ತೀರಿ, ನಿಮಗೆ ತಿಳಿತೈತೇನು
ಅವಾಗ ಅವರು ಹೇಳಿದ್ರಂತ ಅಲ್ಲಿ ಜನ, ನಾವು ನಿಮ್ಮ ಕನ್ನಡ ಮರಾಠಿ ಈ ಯಾವ ಶಬ್ದಗಳನ್ನ ಕೇಳಾಕ ನಾವು ಬರುವುದಿಲ್ಲ, ನೀವೇ ಸಾಕ್ಷಾತ್ ದೇವರ ಕಣ್ಣಾಗ ನಮಗ್ ಕಾಣ್ತೀರಿ, ನಿಮ್ಮನ್ನ ನೋಡ್ಲಾಕ್ ಬರ್ತೀವಿ ಅಂತ ಅವ್ರು ಹೇಳಿದ್ರು. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾ ಹಿ ಸಾಧವಃ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮಃ. ಸಾಧುಗಳು ಅಂದ್ರೆ ಯಾರು? ಮಹಾತ್ಮರು ಅಂದ್ರೆ ಯಾರು? ಸಂತರು, ಯೋಗಿಗಳು, ಸನ್ಯಾಸಿಗಳಂದ್ರೆ ಯಾರು? ಅವರೇ ಸ್ವಯಂ ತೀರ್ಥ. ಗಂಗಾ ನದಿ ಒಳಗೆ ಹೋಗಿ ಸ್ನಾನ ಮಾಡಬೇಕಾಗಿಲ್ಲ, ಅವರ 4 ಮಾತುಗಳನ್ನು ಕೇಳಿ ಅವರ ದರ್ಶನ ತೆಗೆದುಕೊಂಡ್ರೆ ಅದು ತೀರ್ಥರಾಜ ಪ್ರಯಾಗದಲ್ಲಿ ಸ್ನಾನ ಮಾಡಿದಂತೆ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಎಲ್ಲಿ ಕೂಡ್ತಾವಲ್ಲ ಅದು ತ್ರಿವೇಣಿ ಸಂಗಮವಾಗ್ತದ, ಕೂಡಲ ಸಂಗಮವಾಗ್ತದ. ಅಂತಹ ಸಂಗಮ ಕ್ಷೇತ್ರದಲ್ಲಿ ತೀರ್ಥರಾಜದಲ್ಲಿ ನೀನು ಸ್ನಾನ ಮಾಡಿದಂತೆ ಆಗ್ತದ. ಬರೀ ಮಹಾತ್ಮರ ದರ್ಶನ ಮತ್ತು ಅವರ 2 ಮಾತು ಕೇಳೋದ್ರಿಂದ ಅಷ್ಟು ಪುಣ್ಯ ಬರ್ತದೆ. ಸಾಧೂನಾಂ ದರ್ಶನಂ ಪುಣ್ಯಂ. ಶ್ರೀಮಂತರನ್ನ ನೋಡುವುದರಿಂದ ಪುಣ್ಯ ಬರುವುದಿಲ್ಲ, ರಾಜ ಮಹಾರಾಜರನ್ನ ನೋಡುವುದರಿಂದ ಪುಣ್ಯ ಬರುವುದಿಲ್ಲ. ಯಾರನ್ನ ನೋಡಿದರೆ ಪುಣ್ಯ ಬರ್ತದ? ಸಾಧುಗಳು. ಯಾಕಂದ್ರ ನಮ್ಮ ಮನಸ್ಸು ಹೊಲಸಿರುವುದರಿಂದ ನಮ್ಮ ಮುಖದಲ್ಲಿಯೂ ಕೂಡ ಆ ಹೊಲಸು ಕಂಡ ಬರ್ತದೆ. ಆದ್ರ ಮಹಾತ್ಮರ ಮನಸ್ಸು ಸ್ವಚ್ಛವಾಗಿರುವುದರಿಂದ ಅವರ ಹೃದಯದೊಳಗಿರುವಂತಹ ದೇವರು ಎಲ್ಲಾ ಕಡೆಗಳಲ್ಲೂ ಕಾಣ್ತಾನೆ. ಅವರ ಮುಖದಲ್ಲಿ ಅಂತೂ ಪ್ರತ್ಯಕ್ಷವಾಗಿ ಶಾಂತಿಯೇ ಸದಾ ಕಾಣ್ತಾ ಇರ್ತದೆ. ಹೀಗಾಗಿಯೇ ಬುದ್ಧೀಜಿಯವರ ಪ್ರವಚನವನ್ನು ಕೇಳಲಿಕ್ಕೂ ಸಹಿತ ಜನ ಬರೀ ಅವರನ್ನು ನೋಡಿದ್ರೆ ಸಾಕು ಅಂತ ಹೇಳಿ ಸಾವಿರ ಜನ ಬರ್ತಿದ್ರು ಬರೀ ಅವರ ದರ್ಶನಕ್ಕಾಗಿ. ಯಾಕೆ? ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮಃ. ಇವತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಇನ್ನು 10 ವರ್ಷಕ್ಕೆ 100 ವರ್ಷಕ್ಕೆ ಪುಣ್ಯ ಸಿಗಬಹುದು. ಆದ್ರ ಸದ್ಯ ಸಾಧು ಸಮಾಗಮಃ, ಇವತ್ತ ನಾವು ನೋಡಿದೀವಿ ಅಂದ್ರೆ ಇದೇ ಕ್ಷಣಕ್ಕೆ ನಮಗೆ ಪುಣ್ಯ ಬಂದ ಬಿಡ್ತದ. ಇವತ್ತು ಒಂದು ಮಾತನ್ನ ನಾವು ಅವರಿಂದ ಕೇಳಿದೀವಿ ಅಂದ್ರೆ ಇವತ್ತೇ ನಮ್ಮ ಮನಸ್ಸಿನಲ್ಲಿ ಇದೇ ಕ್ಷಣಕ್ಕ ಆತ್ಮ ಜ್ಯೋತಿಯ ದೀಪ ಹೊತ್ತಿಕೊಳ್ಳುತ್ತದೆ. ಹೀಗಾಗಿ ಶಾಂತರೊಡನಾಡು. 100 ಕೆಲಸ ಇರಲಿ, 100 ಕೆಲಸವನ್ನು ಬಿಟ್ಟು ನಾವು ಸತ್ಸಂಗಕ್ಕೆ ಬರಬೇಕು, ಪ್ರವಚನಕ್ಕೆ ಬರಬೇಕು. ಯಾಕೆ ಅಂದ್ರೆ ಆಯುಷ್ಯ ನಮ್ಮ ಕೈಯಲ್ಲಿ ಇಲ್ಲ. ಇದನ್ನ ಯಾರೂ ನಮಗ ನಿಶ್ಚಿತ ಅಂತ ದೇವರು ಕೊಟ್ಟಿಲ್ಲ. ಇದು ದೇವ್ರ ಕಡೆ ಇಟ್ಕೊಂಡ ನಾವೆಲ್ಲ ನಮ್ಮ ಕಡೆನೇ ಕೊಟ್ಟ. ಅದೊಂದು ಇರ್ಲಿ, ಇವ್ರ ಕೈಯಾಗ ಕೊಟ್ರ ಮತ್ ಇವರು ಈಗನ ಯಾವಾಗ ಸಾಯ್ತು ಅಂತ ಗೊತ್ತಿ ಇಲ್ಲ ಅಂದ್ರೂ ಕೂಡ ಮತ್ತ ಅಲ್ಲಿ ಪ್ಲಾಟ್ ತಗೊಳುದು, ಇಲ್ಲಿ ಮನೆ ಕಟ್ಟಿಸೋದು, ಅಲ್ಲೊಂದು ಹೊಲ ತಗೊಳುದು, ಮತ್ತ 108 ಈಗ ತಲೆ ಹಾಕೊಂಡು ಕೂತ. ಇನ್ನ 10 ವರ್ಷಕ್ಕೆ ಸಾಯೋದನು, ಇನ್ನ 100 ವರ್ಷಕ್ಕೆ ಸಾಯೋದನಂತ ಇವ್ರಿಗೆ ಮೊದಲೇ ಗೊತ್ತಾತು ಅಂದ್ರೆ ಇವರು ಇಡೀ ಭೂಮಂಡಲ ಅಲ್ಲ ಎಲ್ಲಾ ಗ್ರಹದಲ್ಲಿನ ಆಸ್ತಿ ಸಹಿತ ಮುಗಿಸಿಬಿಡ್ತಾರಂತ ತಿಳ್ಕೊಂಡು ದೇವ್ರ ಏನ್ ಮಾಡ್ಯಾನ, ನಮ್ಮ ಕೈಯಲ್ಲಿ ಅದನ್ನೇನು ಇಟ್ಟಿಲ್ಲ. ಹೀಗಾಗಿ ಶಾಂತರೊಡನಾಡು. ಎಷ್ಟು ಬೇಕಾದಷ್ಟು ಕೆಲಸ ಇರಲಿ ಎಲ್ಲಾ ಬಿಟ್ಟು ಮೊದಲೇನ್ ಮಾಡಬೇಕು? ಸತ್ಸಂಗವನ್ನು ಮಾಡಬೇಕು. ನಾವು ಬದುಕಿದ್ದ ಮೂಲ ಉದ್ದೇಶ ಎದಕ್ಕ ಅಂದ್ರೆ ನಾವು ಸಮಾಧಾನ ಶಾಂತಿಯನ್ನು ಮೊದಲು ಎಲ್ಲ ಕಲಿಬೇಕು. ಆ ಬಳಿಕ ಹೇಳ್ತಾರ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಹಿ. ಎಲ್ಲ ಶಾಸ್ತ್ರಗಳು ಎದಕ್ಕೆ ಹೇಳಲ್ಪಟ್ಟವ? ವೇದ, ಉಪನಿಷತ್ತುಗಳು, ಆಗಮಗಳು, ಪುರಾಣಗಳು, ದಾಸರ ಪದಗಳು, ನಿಜಗುಣ ಶಿವಯೋಗಿಗಳ ಎಲ್ಲ ಗ್ರಂಥಗಳು, ಮಹಾರಾಷ್ಟ್ರದ ದಾಸರ ವಾಣಿಗಳು, ಸಂತರ ವಾಣಿಗಳು, ಅಭಂಗ, ಕರ್ನಾಟಕದ ಶರಣರ ವಚನಗಳು, ಇವೆಲ್ಲ ಎದಕ್ಕೆ ಹೇಳಲ್ಪಟ್ಟವ ಅಂತ ಕೇಳಿದ್ರ ಶಮಾರ್ಥಂ. ಎದಕ್ಕೆ ಹೇಳ್ಯಾರ ಇವುಗಳನ್ನ? ನಾವು ಶಾಂತವಾಗುವ ಸಲುವಾಗಿ ಇವೆಲ್ಲ ಮಾತುಗಳನ್ನು ಹೇಳ್ಯಾರ. ಇನ್ನು ಈ ಶಾಂತಿ ಯಾವಾಗ ಸಿಗುತ್ತದ?
ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ. ಇದು ಒಂದು ನಾವು ನೆನಪಿಟ್ಟುಕೊಂಡು ಪ್ರಯತ್ನ ಮಾಡಬೇಕಿದೆ, ಸಾಧನೆ ಮಾಡಬೇಕು. ಅಧ್ಯಾತ್ಮ ಅಂದ್ರೆ ಕೇಳಿ ಹಂಗೆ ಹೋಗುವುದಲ್ಲ, ಸ್ವಲ್ಪ ಸಾಧನೆ ಮಾಡೋದಕ್ಕೆ ಅಧ್ಯಾತ್ಮ ಅಂತ ಕರೀತಾರ. ಶಕ್ನೋತಿ ಇಹೈವ ಪ್ರಾಕ್ ಶರೀರ ವಿಮೋಕ್ಷಣಾತ್, ಈ ಶರೀರವನ್ನು ಬಿಡುವುದಕ್ಕಿಂತಲೂ ಮೊದಲೇ ಯಾವನು ಕಾಮ ಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ, ತನ್ನ ಮನಸ್ಸಿನೊಳಗಿಂದ ಕಾಮವನ್ನ ಪೂರ್ಣವಾಗಿ ತೆಗೆದು ಹಾಕಿದನೋ, ಕ್ರೋಧವನ್ನ ತೆಗೆದು ಹಾಕಿದನೋ, ಯಾವನು ಕಾಮ ಕ್ರೋಧಾದಿಗಳ ವೇಗಗಳನ್ನೇ ಸಂಪೂರ್ಣವಾಗಿ ತಡೆದು ನಿಲ್ಲಿಸಿದನೋ ಅಂಥವನು ಮಾತ್ರ ಈ ಜಗತ್ತಿನಲ್ಲಿ ಯುಕ್ತ, ಅವನೇ ಯೋಗ್ಯ ಪುರುಷ, ಅವನೇ ಯೋಗ್ಯ ವ್ಯಕ್ತಿ, ಅವನೇ ಮಹಾತ್ಮ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಶಾಂತರೊಡನಾಡು ನಾವೆಲ್ಲರೂ ಓಂ ಶಾಂತಿ 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 ಋಷಿಗಳ ಪ್ರಾರ್ಥನೆ. ಆದಿ ಭೌತಿಕ ತಾಪ ಶಾಂತವಾಗಲಿ, ಆದಿ ದೈವಿಕ ತಾಪ ಶಾಂತವಾಗಲಿ, ಆಧ್ಯಾತ್ಮಿಕ ತಾಪ ಶಾಂತವಾಗಲಿ, ನಮಗೆ ಸದಾ ಕಾಲದಲ್ಲಿಯೂ ಶಾಂತಿಯೇ ಅನುಭವಕ್ಕೆ ಬರಲಿ ಅಂತ ಋಷಿಗಳು ಪ್ರಾರ್ಥನೆಯನ್ನು ಮಾಡಿದರು. ಹಾಗೆ ನಾವು ಶಾಂತಿಯನ್ನ ಪಡೆಯೋಣ, ಶಾಂತರ ಸಂಘವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.